ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರಗುಂಟೆ ಇವತ್ತು ಇದೀಗ ವಿಶ್ವಮಟ್ಟದಲ್ಲಿ ಹೆಸರು ಮಾಡುವಂಥ ಅಂದರೆ ವಿಶ್ವಮಟ್ಟದ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. 1 kg ಕುಡಿಯೋದ್ರೊಳಗೆ ಶುಗರು ಸಮೇತ ನಾರ್ಮಲಿಗೆ ಬರುತ್ತೆ. ವಿತಿನ್ ಎಷ್ಟೇ ಶುಗರ್ ಇದ್ರೂ ನಾರ್ಮಲ್ ಬರುತ್ತೆ. ಪ್ಲಸ್ಸು ಕೈಕಾಲು ನೋವು ಅಂತಿರ್ತಾರೆ, ಮೂಳೆ ನೋವು ಅಂತ, ಅದು ಖಾಲಿ 1 kgಲಿ ಕಡಿಮೆ ಆಗೋದು. 30 ದಿನ ಯೂಸ್ ಮಾಡೋದ್ರೊಳಗೆ ಅವ್ರ ದೇಹದ ಯಾವ ನೋವು ಸಮೇತ ಇರೋಲ್ಲ. ಕೆಲವ್ರು ಹೇಳ್ತಾರೆ ನನಗೆ 2 ಕಿಲೋಮೀಟ್ರ್ ಓಡಿದರೆ ಮಂಡಿ ನೋವು ಬರುತ್ತೆ, ಆ ನೋವು ಸಮೇತ ಇಲ್ದಂಗೆ ಆರಾಮಾಗಿ ಓಡ್ತಾರೆ. ಈ ಹಾರ್ಟ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು ಸರ್. ದಿಢೀರ್ನೆ ಗೊತ್ತೇ ಆಗಲ್ಲ ಯಾವ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರೆ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ತುಂಬ ಅವಾಯ್ಡ್ ಹಾರ್ಟ್ ಪ್ರಾಬ್ಲಮಿಗಂತೂ ತುಂಬ ಅನುಕೂಲ ಸರ್. ಇದು ಪದೇ ಪದೇ ನಿಶಕ್ತಿ ಆಗೋದು, ಜ್ವರ ಬರೋದು ಅದೆಲ್ಲ ಸಮೇತ ಅವಾಯ್ಡ್ ಆಗುತ್ತೆ. ಅಂದರೆ ನಿಮ್ಮಾಸ್ ವೈದ್ಯ, ಇದು ಕಾರವಾರ ವೈದ್ಯ, ಚಿತ್ತೂರು ವೈದ್ಯ ಏನು ಪ್ರಯೋಜನ ಆಗಲಿಲ್ಲ. ಮತ್ತು ಇಲ್ಲಿ ಬಂದಾಗ ಇದು 6 ತಿಂಗಳಿಂಟ ಮತ್ತೆ ಗೊತ್ತಿರಲಿಲ್ಲ, ಇವರೇ ಹೇಳಿದ್ದು. ಅವಾಗಿಂಟ ತಂದೆ ಆರಾಮಿದ್ದೀನಿ ಸರ್. ಈಗ ಸ್ಟ್ರೋಕು, ಈ ಕ್ಯಾನ್ಸರ್ ಸರ್, ನೀವು ಕ್ಯಾನ್ಸರ್ಗೆ ಅದು ಕೈ ಬಿಟ್ಟಿದ್ರು ಸರ್, ಡಾಕ್ಟ್ರುಗಳೇ ಅವ್ರನ್ನ ಕಳಿಸ್ಬಿಟ್ಟಿದ್ರು, ಆಗಲ್ಲ ಬಿಡಿ ಅಂತ. ಅಂಥವ್ರು ಸಮೇತ ಯೂಸ್ ಮಾಡಿ 2 ವರ್ಷ ಹತ್ತತ್ರ 2 ವರ್ಷ ಬದುಕಿದ್ರು. ಡಾಕ್ಟ್ರು ಕೈ ಬಿಟ್ಟಿದ್ದವರು ಸಮೇತ ಇದನ್ನು ಯೂಸ್ ಮಾಡಿ ಕ್ಯಾನ್ಸರ್ ಪೇಷೆಂಟು 2 ವರ್ಷ ಬದುಕಿದ್ರು ಸರ್. ಅಷ್ಟು ಎಫೆಕ್ಟ್ ಸರ್. ಶುಗರು, BP, ನಿಶಕ್ತಿ, ಸುಸ್ತು, ಗ್ಯಾಸ್ಟ್ರಿಕ್ಕು, ಕೈಕಾಲು ನೋವು, ಮೊಣಕಾಲು ನೋವು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ದೇಹದ ಪ್ರತಿಯೊಂದಕ್ಕೂ ಒಳ್ಳೆಯದು ಸರ್. ಇಂಥ ಕಾಯಿಲೆ ಅನ್ನಂಗಿಲ್ಲ ಸರ್. ಖಾಲಿ 1 kg, ಅದರೊಳಗೆ ಮೇಯ್ನು 1 kg ಕುಡಿಯೋದ್ರೊಳಗೆ ರಿಸಲ್ಟ್ ಬರುತ್ತೆ. ಚೆನ್ನಾಗಿದೆ ಸರ್. ಒಂದು 6 ತಿಂಗಳು ತಗೊಂಡಿದ್ದೀನಿ ಇದು ಪೌಡ್ರನ್ನ. ರೈಟಿಂಗ್ ಎಲ್ಲ ಬರ್ತದೆ, ಸೈನ್ ಹಾಕೋಕ್ಕೂ ಬರ್ತದೆ. ಇದು ಒಂದರಲ್ಲಿ ನೀವು ನೋಡಿದ್ರಲ್ಲ 25 ಥರ ಧಾನ್ಯ ಇರುತ್ತೆ. ಮೊದಲನೇದಾಗಿ ಸಿರಿಧಾನ್ಯ ಮೇಯ್ನು. ಕೊರ್ಲೆ, ನವಣೆ, ಆರ್ಕ, ಸಾಮೆ, ಊದ್ಲು, ಬರ್ಗು, ಜೋಳ, ಸಜ್ಜೆ, ಮುಸ್ಕಿನ ಜೋಳ, ಹೆಸರು ಕಾಳು, ಅವರೆಕಾಳು, ಉದ್ದಿನಕಾಳು, ಸೋಯಾ, ಬಾರ್ಲೆ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಮೆಂತೆ, ಮೆಣಸು, ಕೆಂಪಕ್ಕಿ, ಒಟ್ಟು 25 ಥರ ಧಾನ್ಯ ಇರುತ್ತೆ ಸರ್ ಪ್ರತಿಯೊಂದು. ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಈ ಕೊರೋನಾ ಬಂದಮೇಲೆ ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚ ಬದಲಾಗಿದೆ. ಆದರೆ ಒಂದು ಎಲ್ರಿಗೂ ಸಹ ಹೊಸ ವಿಷಯ ಗೊತ್ತಾಗ್ತಾ ಇರೋದೇನು ಅಂತಂದರೆ, ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಏನೇನು ವ್ಯವಸ್ಥೆ ಮಾಡ್ತಿದ್ದಾರಲ್ಲ, ಆ ಗಟ್ಟಿಯಾಗಿ ಆಗ್ತಂಥ ಬೇಸ್ ಇವತ್ತು ನಮ್ಮ ಭಾರತೀಯರನ್ನ ಕಾಪಾಡ್ತಿದೆ. ಅಷ್ಟಕ್ಕೂ ಗಟ್ಟಿಯಾಗಿ ಏನು ಬೇಸ್ ಹಾಕಿದ್ರು ಶಿವು ಏನಾಗ್ತಿದೆ ಅಂತಂದರೆ, ನಿಮ್ಗೆ ಗೊತ್ತಿರಬೇಕು, ಕೊರೋನಾ ಸಾವಿನ ಸಂಖ್ಯೆ ಆಗ್ಬೋದು ಮತ್ತು ಅದನ್ನು ತಡ್ಕೊಳ್ಳುವಂಥ ಪವರ್ ಇರೋದು ಬಹುತೇಕ ಭಾರತೀಯರಿಗೆ ಅಂತ. ಭಾರತೀಯರಿಗೆ ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಬ್ರಿಟಿಷು ಭಾರತದ ಮೇಲೆ ದಾಳಿ ಮಾಡಿದ್ದು ನಮ್ಮಲ್ಲಿ ವಜ್ರ ವೈಡೂರ್ಯವನ್ನು ದೋಚೋಕ್ಕಲ್ಲ, ನಮ್ಮಲ್ಲಿ ಸಾಂಬಾರು ಪದಾರ್ಥಗಳಿಗಾಗಿ. ನಮ್ಮಲ್ಲಿ ಸಿಗ್ತಕ್ಕಂಥ ಸಾಂಬಾರು ಪದಾರ್ಥ ಆಗ್ಬೋದು, ನಾವು ಬಳಸೋ ದಿನಸಿ ದವಸ ಧಾನ್ಯ ಆಗ್ಬೋದು, ಎಲ್ಲರಲ್ಲೂ ಸಹ ಒಂದು ಶಕ್ತಿ ಇದೆ, ಅಂಶ ಇದೆ. ಎಲ್ಲರಲ್ಲೂ ಸಹ ಅಂದರೆ ಎಲ್ಲ ಪದಾರ್ಥಗಳಲ್ಲೂ ಸಹ ಒಂದು ಔಷಧಿಯ ಗುಣ ಇದೆ. ಈಗ ಅದನ್ನೇ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮಾಡೋ ಕಡೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ. ಈ ನಡುವೆ ಮೊನ್ನೆ ಪ್ರಧಾನಿ ಮೋದಿ ಸಹ ಹೇಳಿದರು, ಅಂದರೆ ವೋಕಲ್ ಟು ಗ್ಲೋಬಲ್ ಅಂತ, ಅಂದರೆ ಸ್ಥಳೀಯ ಮಟ್ಟದ ಪದಾರ್ಥಗಳನ್ನ ಗ್ಲೋಬಲ್ ಮಟ್ಟದಲ್ಲಿ ನಾವು ಇದು ಮಾಡಬೇಕು ಅಂತ. ಕರ್ನಾಟಕದ ರಾಗಿಯನ್ನು ಸಹ ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮಾಡಬೇಕು ಅಂತ ಕರೆಯನ್ನು ಕೊಟ್ಟರು. ಇದೀಗ ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದಿಲೀಪ್ ಅವರು ಇದೀಗ ಒಂದು ನಮ್ಮ ಕರ್ನಾಟಕವನ್ನು ಒಂದು ದೊಡ್ಡ ಮಟ್ಟಕ್ಕೆ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಷ್ಟಕ್ಕೂ ಏನು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ, ಏನು ಕತೆ ನಾನು ಹೇಳಲ್ಲ, ಸ್ವತಃ ಅವರೇ ಹೇಳ್ತಾರೆ. ಬನ್ನಿ ಕಾರಣ. ಸರ್ ನಮಸ್ಕಾರ ದಿಲೀಪ್ ಅವ್ರಿಗೆ. ನಮಸ್ತೆ ಸರ್. ದಿಲೀಪ್ ಅವರ ಹೆಸರು ಈಗ ಒಂದು ರೀತಿ ರಾಜ್ಯ ಮಟ್ಟದಲ್ಲಿ ಸೌಂಡ್ ಆಗ್ತಿದೆ. ಯಾಕೆಂತಂದರೆ ಸುಮ್ಮನೆ ಎಲ್ಲರ ಹೆಸರು ಒಂದೊಂದು ಬೇರೆ ಥರ ಸೌಂಡ್ ಆಗುತ್ತೆ. ಬಟ್ ದಿಲೀಪ್ ಅವ್ರ ವಿಷಯ ಈಗ ವಿಭಿನ್ನವಾಗಿ ಸೌಂಡ್ ಆಗ್ತಿದೆ. ಈ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಪ್ರಾಡಕ್ಟ್ ಭಾಳಷ್ಟು ಹೆಸರಾಗ್ತಿದೆ. ಏನು ಸರ್ ಇದ್ರ ವಿಶೇಷ, ಏನು ಕತೆ, ಯಾವ ಥರ ಶುರು ಮಾಡಿದ್ರಿ ಇದನ್ನು, ಏನು ವಿಶೇಷ ಇದ್ರದ್ದು ಅಂತ? ಇದರಲ್ಲಿ ನ್ಯಾಚುರಲ್ ಆಗಿ ಸಾವಯವ ಬೆಳೆದ ಪದಾರ್ಥಗಳನ್ನೇ ಇದರಲ್ಲಿ ಹೆಚ್ಚಿಗೆ ಬಳಸಿದ್ದೀವಿ ಸರ್. ಅಂದರೆ ಕೊರ್ಲೆ, ನವಣೆ, ಧಾನ್ಯಗಳೇ, ಅಂದರೆ ಧಾನ್ಯಗಳನ್ನು ಹೆಚ್ಚಾಗಿ ಯಾವುದೇ ಕೆಮಿಕಲ್ ಹಾಕ್ದಂಗೆ ತಯಾರು ಮಾಡಿದ್ದೀವಿ ಸರ್ ಇದು. ಎಸ್, ಇದೇನು ಅನ್ನೋ ವಿಷಯ ನಿಮಗೆ ಹೇಳ್ತೀನಿ. ಅಂದರೆ ಏನು ಹಲವು ಪದಾರ್ಥಗಳನ್ನ ಬಳಸ್ಕೊಂಡು ಆ ಪದಾರ್ಥಗಳನ್ನ ಒಟ್ಟುಗೂಡಿಸಿ ಅದನ್ನು ಪುಡಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಮೊದಲು ಎಲ್ಲರೂ ಸಹ ಅವಿಭಕ್ತ ಕುಟುಂಬದಲ್ಲಿದ್ದರು. ಮನೇಲಿ ಏನೇ ಸಮಸ್ಯೆ ಬಂದರೂ, ಜ್ವರ ಬಂದರೆ ಏನು ಮಾಡಬೇಕು, ನೆಗಡಿ ಬಂದರೆ ಏನು ಮಾಡಬೇಕು, ಮಕ್ಕಳೇನಾದರೂ ಹೊಟ್ಟೆ ನೋವು ಬಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಮನೆಯಲ್ಲೇ ಮೆಡಿಸನ್ ಇತ್ತು. ಇವತ್ತೆಲ್ಲರೂ ಸಹ ಇಂಡಿವಿಜುವಲ್ ಜೀವನ ಮಾಡ್ತಾರೆ, ಖುಷಿಯಾಗಿರ್ತೀವಿ ಅಂತ. ಆದರೆ ಮನೆ ಮದ್ದೇ ಗೊತ್ತಿಲ್ಲ. ಈಗ ಆ ಮನೆ ಮದ್ದನ್ನೇ ಹಿಡ್ಕೊಂಡು ದಿಲೀಪ್ ಅವರು ಈ ಒಂದು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಆ ಮನೆ ಮದ್ದೇನು ಅಂತಂದರೆ, ನೀವು ನೋಡ್ಬೋದು ನನ್ನ ಹಿಂದಗಡೆ ಇಲ್ಲೆಲ್ಲರೂ ಸಹ ತಾಯಂದಿರು ಆ ಕಾಳುಗಳನ್ನ, ಹೆಸರು ಕಾಳಾಗ್ಬೋದು, ಮತ್ತು ಅಲ್ಲಿ ದ್ರಾಕ್ಷಿ, ಗೋಡಂಬಿ ಆಗ್ಬೋದು, ಈ ಎಲ್ಲ ಪ್ರೋಸೆಸ್ಗಳನ್ನು ಈ ಎಲ್ಲವನ್ನು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ. ಏನಿದು ಕ್ಲೀನ್ ಮಾಡ್ತಾ ಇರೋದು ಅಂತಂದರೆ, ನಾನು ನಿಮಗೆ ಒಂದು ಸ್ವಲ್ಪ ನನಗಿಲ್ಲಿ ತೋರಿಸ್ತೀನಿ. ನಾವಿಲ್ಲೊಂದು ಪ್ರಾಡಕ್ಟ್ಸ್ ಇದೆ ಒಂದಷ್ಟು. ಎಸ್, ದಿಲೀಪ್ ಅವರು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಬೋದು ಇಲ್ಲಿ. ಸರ್ ನಮಸ್ತೆ ಸರ್. ಇದು ಜೂನಿಯರ್ ಅಂತ, ಅಂದರೆ ಮಕ್ಕಳಿಗಾಗಿ ತಯಾರು ಮಾಡಿರೋಂಥ ಪೌಡರ್ ಸರ್ ಇದು. ಇದು 1 kg ಬಂದು ದೊಡ್ಡವ್ರಿಗೆ ಸರ್, ಅಂದರೆ 12 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಉಪಯೋಗ. ನಾನು ನಿಮಗೆ ಇದರಲ್ಲಿ ವಿಶೇಷ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಲ್ಲ, ಈಗ
ನಮ್ಮ ಕಾಳುಗಳಲ್ಲಿ ವಿಶೇಷ ಅಂದರೆ ಪ್ರತಿಯೊಂದು ಕಾಳಲ್ಲೂ ಸಹ ಒಂದೊಂದು ಶಕ್ತಿ ಇದೆ. ನಾನು ಆಗಲೇ ಹೇಳಿದೆ, ಮೊದಲಾಗಿದ್ದರೆ ಮನೆ ಮದ್ದು ಎಲ್ಲರೂ ಸಹ ಅಜ್ಜಿ ತಾತಂದ್ರೆ ಅದನ್ನ ಏನೇನು ಬೇಕೋ ಪುಡಿ ಮಾಡಿ ನೀಟಾಗೆಲ್ಲ ಮಾಡ್ಕೊಂಡು ಹೋಗೋರು. ಇವತ್ತಿನ ಜನ್ರೇಷನ್ಗೆ ಬಹುತೇಕ ಇವತ್ತಿನ ಜನ್ರೇಷನ್ ಯಾರು ಕೆಲಸಕ್ಕೆ ಹೋಗ್ತಾರೆ, ಯಾರು ಸಾಫ್ಟ್ವೇರ್ ಇಂಜಿನಿಯರು ಅಂದರೆ ಎಲ್ಲರೂ 1990 ನಂತರ ಯಾರ್ಯಾರು ಹುಟ್ಟಿದಾರಲ್ಲ ಅವ್ರು ಯಾರಿಗೂ ಸಹ ಇದ್ರ ಬಗ್ಗೆ ಅಷ್ಟಾಗಿ ಅರಿವಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಂತ ನಮ್ಮ ಜೀವನವನ್ನು ಯಾವುದೋ ಜಂಕ್ ಫುಡ್ ತಿಂದು ಏನೋ ತಿಂದು ಹಾಳು ಮಾಡ್ಕೊಳ್ಳೋದಿಲ್ಲ. ಆದರೆ ಪರ್ಫೆಕ್ಟ್ ಆಗಿರೋ ಫುಡ್ ತಿಂದು ಶಕ್ತಿಯುತವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ದಿಲೀಪ್ ಅವ್ರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಎಲ್ಲ ದವಸ ಧಾನ್ಯಗಳು ಏನೇನು ಕಾಳುಗಳು ಬರುತ್ತಲ್ಲ ಆ ಕಾಳುಗಳನ್ನ ಒಂದಷ್ಟು ಪ್ರೋಸೆಸ್ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಎಲ್ಲವೂ ಕೂಡ ಕಂಪ್ಲೀಟಾಗಿ ಹೇಳ್ತಾರೆ. ಏನು ಕಾಳು ತರ್ತಾರೆ, ಇದಕ್ಕೆ ಏನೇನು ಕಾಳು ಹಾಕ್ತಾರೆ, ಆ ಕಾಳುಗಳನ್ನ ಯಾವ ರೀತಿ ಪ್ರೋಸೆಸ್ ಮಾಡಿ ಪುಡಿ ಮಾಡ್ತಾರೆ, ಪ್ಯಾಕಿಂಗ್ ಮಾಡ್ತಾರೆ, ಎಲ್ಲವನ್ನೂ ಸಹ ಈಗ ದಿಲೀಪ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಈಗ ಪ್ರತಿಯೊಂದು ಈಗ ಇವೆಲ್ಲ ಪ್ಯಾಕ್ ಇದೆ, ಈ ಅಂತಿಮ ಹಂತಕ್ಕೆ ಬಂದಿದೆ, ಇದು ಯಾವ ರೀತಿ ರೆಡಿ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಸರ್ ಜನಗಳಿಗೆ. ಸರ್ ಇದು ಬಂದು ಈಗ ಒಂದು ಪ್ರಾಕ್ಟಿಕಲ್ ತೋರಿಸ್ಕೊಂಡು ಹೇಳೋಣ. ಸರ್ ಇದು ಬಂದು 27 ಥರ ಧಾನ್ಯ ಇರುತ್ತೆ ಸರ್. ಓಕೆ, ಇದರಲ್ಲಿ 27 ಥರ ಧಾನ್ಯ ಇರುತ್ತೆ. ಪ್ರತಿಯೊಂದನ್ನು ನೆನಾಕಿ ಅದನ್ನು ಆರಿಸಿ ಆಮೇಲೆ ಅದನ್ನು ಕ್ಲೀನ್ ಮಾಡಿಸಿ ಮಣ್ಣಿನ ಮಡಿಕೆಯಲ್ಲಿ ಹುರಿದು ಪ್ರೊಸೆಸ್ ಮಾಡ್ತೀವಿ ಸರ್. ಈಗ ಮೊದಲನೇದಾಗಿ ಇವರೆಲ್ಲ ತಂದಿದ್ದ ಕ್ಲೀನ್ ಮಾಡ್ತಾರೆ ಸರ್. ಮೊದಲನೇ ಪ್ರೊಸೆಸ್ ಎಲ್ಲ ಪ್ರತಿಯೊಂದು ಕಾಳನ್ನು ಸಮೇತ ಕ್ಲೀನ್ ಮಾಡ್ತಾರೆ. ಅಂದರೆ ಯಾವುದೇ ಅಕ್ಕಿ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ಎಲ್ಲನೂ ಮಿಷಿನಾಗ ಕ್ಲೀನ್ ಮಾಡೋದ್ರ ಸಮೇತನ ಆ ಮಿಷಿನ್ ಕ್ಲೀನಲ್ಲೂ ಒಂದೊಂದು ಕಲ್ಲು ಬರುತ್ತೆ ಸರ್. ಅದನ್ನು ಮ್ಯಾನ್ ಹ್ಯಾಂಡಲ್ಲಿ 100% ಇವರು ಕ್ಲೀನ್ ಮಾಡ್ತಾರೆ ಸರ್. ಅಜಯ್, ಹೆಂಗೆ ಕ್ಲೀನ್ ಮಾಡ್ತೀರಾ ಇದೆಲ್ಲ? ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ, ತೊಳೆದು ನಾವೆಲ್ಲ ಕಲ್ಲು ಮಣ್ಣು ಅದಾಕಿ. ಅಂದ್ರೆ ಅಲ್ಲಿ ಏನು 1% ಎಕ್ಸ್ಟ್ರಾ ಕಲ್ಲು ಆ ಥರ ಏನು ಸಿಗಂಗಿಲ್ಲ? ಏನು ಸಿಗಲ್ಲ, ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತೀವಿ, ಅವ್ರು ಉರಿತಾರೆ. ಎಸ್ ಈಗ ಮುಂದಿನ ಪ್ರೋಸೆಸ್ ಏನು ಮಾಡ್ತೀರಾ ಸರ್? ಮುಂದಿನ ಪ್ರೋಸೆಸ್ಸು ಅದನ್ನು ತೊಳಿತೀವಿ ಸರ್, ಅವರು ಕ್ಲೀನ್ ಮಾಡಿದ್ದೆಲ್ಲ. ಎಸ್ ವೀಕ್ಷ, ನೀವು ಎಲ್ಲ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ ಯಾವ್ಯಾವ ಥರ ಇದನ್ನು ಪ್ರೋಸೆಸ್ ಮಾಡ್ತಾರೆ, ಯಾವ ಥರ ತರ್ತಾರೆ, ಅದನ್ನು ಹೆಂಗೆ ಕ್ಲೀನ್ ಮಾಡ್ತಾರೆ. ಅಂದರೆ ನೋಡಿ ಸರ್, ಇದು ಕ್ಲೀನ್ ಮಾಡೋದು. ಅಂದರೆ ಇದು ಜೋಳ, ಅಂದರೆ ಇದು ಬಿಜಾಪುರ ಜೋಳ ತಿನ್ನೋದಕ್ಕೆ ಬರುತ್ತೆ. ಇದು ಬಿಜಾಪುರದ ಜೋಳ. ಇದರಲ್ಲಿ ಮಣ್ಣು ಅಥವಾ ಡಸ್ಟ್ ಇರುತ್ತಲ್ಲ, ಇದನ್ನು ಪ್ರತಿಯೊಂದು ಈ ಥರ ನೆನಾಕ್ತೀವಿ ಸರ್. ನೆನಾಕಿ ಅದನ್ನು ತೊಳಿತೀವಿ. ತೊಳೆದು ಬಿಟ್ಟು ಬಿಜಾಪುರದಿಂದ ತರಿಸ್ತೀರಾ ನೀವು? ಹೌದು ಸರ್, ಬಿಜಾಪುರದಿಂದ ನೇರವಾಗಿ ರೈತರಿಂದ ತರಿಸ್ತೀವಿ ಸರ್. ಆಮೇಲೆ ನೋಡಿ, ಇನ್ನೊಂದು ವಿಶೇಷ ಅಂತಂದರೆ ಯಾಕೆ ಇದೊಂದು ಭಾಳ ವಿಶೇಷ ಅಂದರೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಆ ಖರೀದಿ ಮಾಡಿದಂಥ ಪದಾರ್ಥಗಳನ್ನ ಈ ಪ್ರೋಸೆಸ್ಸಲ್ಲೆಲ್ಲ ಕ್ಲೀನಿಂಗ್ ಮಾಡಿ ಮುಂದುವರಿಸ್ತಾರೆ. ಸರ್, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ? ನೆಕ್ಸ್ಟ್ ಸ್ಟೆಪ್ಪು ಇದನ್ನ ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಸರ್, ಇದನ್ನ ಕ್ಲೀನ್ ಮಾಡಿದ್ದು ಈ ಥರ ಒಣಗಿಸ್ತೀವಿ. ಅಂದರೆ ನೆರಳಲ್ಲೇ ಒಣಗಿಸ್ತೀವಿ. ಪ್ರತಿಯೊಂದನ್ನು ಬಟ್ಟೆ ಹಾಕ್ಬಿಟ್ಟು ಅದನ್ನ ಒಣಗಿಸ್ತೀವಿ. ಇದು ನೆನಾಕಿ, ಇದು ಸಜ್ಜೆ ಸರ್. ಇದು ಸಜ್ಜೆ. ಸಜ್ಜೆ ಎಲ್ಲಿ ತಗೊಳ್ತೀರಾ ಸರ್? ಎಲ್ಲಿ ಸಿಗುತ್ತೆ ಸಜ್ಜೆ? ಬಂದು ಇದು ಬಳ್ಳಾರಿ ಸರ್. ಸಜ್ಜೆ ಬಳ್ಳಾರಿ ತಗೊಳ್ತೀವಿ. ಸರ್, ಇದು ಜೋಳ ಸರ್. ಅಂದರೆ ಅದು ಆಲ್ರೆಡಿ ಜೋಳ. ಇದು ಬಿಜಾಪುರ ಸರ್. ಬಿಜಾಪುರ ಒಂದೇ ಗೊತ್ತಾಯ್ತಲ್ಲ. ಇಲ್ಲಿ ಬಳ್ಳಾರಿಯ ಸಜ್ಜೆ, ಬಿಜಾಪುರದ ಜೋಳ, ಎಲ್ಲವೂ ಇಡೀ ಕರ್ನಾಟಕದ ಒಂದೊಂದು ಭಾಗದ ಒಂದೊಂದು ಪದಾರ್ಥವೂ ಸಹ ಇದರಲ್ಲಿ ಮಿಕ್ಸ್ ಆಗಿದೆ. ಆ ಒಂದೊಂದು ಪದಾರ್ಥ ಗೊತ್ತು. ಈಗ ಬಳ್ಳಾರಿ ಭಾಗದವ್ರಿಗೆ ಆ ಸಜ್ಜೆ ಇದೇನೋ ಒಂದು ಗೊತ್ತು, ಆ ಬಿಜಾಪುರದವ್ರಿಗೆ ಆ ಜೋಳದ ಪವರ್ ಏನೋ ಒಂದು ಗೊತ್ತು. ಇಡೀ ರಾಜ್ಯದ ಪವರ್ಫುಲ್ ಧಾನ್ಯಗಳೆಲ್ಲವನ್ನೂ ಸಹ ಸೇರಿದಂತೆ, ಅಂದರೆ ಹೇಳಿದ್ವಲ್ಲ ಆಗಲೇ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇದು ಯಾವುದೇ ರೀತಿ ಇಂಗ್ಲೀಷ್ ಮೆಡಿಸಿನ್ಗಳಿರಲಿಲ್ಲ, ಮನೆ ಮದ್ದುಗಳಿತ್ತು. ಇತ್ತೀಚಿನ ಜನ ನಾವೆಲ್ಲ ಮರಿತಾ ಇದ್ದೀವಿ. ಆದರೆ ದಿಲೀಪ್ ಅವ್ರದ್ದು ನೆನಪು ಮಾಡೋ ದೃಷ್ಟಿಯಲ್ಲಿ, ಅಂದರೆ ಜನಗಳಿಗೆ ಅದು ರೀಚ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತಷ್ಟೊಂದು ಯಾರಿಗೂ ಪ್ರೋಸೆಸ್ ಇಲ್ಲ ನಮ್ಮಂಥವ್ರಿಗೆಲ್ಲ. ಯಾಕಂದರೆ ಈ ಜನ್ರೇಷನ್ ಅವ್ರಿಗೆ ಅವೆಲ್ಲ ತಂದು ಕ್ಲೀನ್ ಮಾಡಿ ಇವೆಲ್ಲ ಮಾಡಿ. ಇದು ಹೆಸರುಕಾಳು ಬಂದು ಚಿಕ್ಕನಾಯಕನಹಳ್ಳಿ ಸರ್. ಉಳಿಯಾರು ಚಿಕ್ಕನಾಯಕನಹಳ್ಳಿ ಹೆಸರು ಕಾಳು ತಾಳ್ತೀವಿ ಇಲ್ಲಿ ಲೋಕಲ್. ಅಂದರೆ ಚಿಕ್ಕನಾಯಕನಹಳ್ಳಿ ಅಂದರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಹೆಸರು ಕಾಳು, ಆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಹೆಸರು ಕಾಳು. ಏಲಕ್ಕಿ ಬಂದ್ಬಿಟ್ಟು ಇದು ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಗಳೂರಿನ ಏಲಕ್ಕಿ. ಇದು ಮೆಣಸು ಬಂದು ಚಿಕ್ಕಮಂಗ್ಳೂರು ಸರ್. ಮೆಣಸು ಅಲ್ಲಿಂದ ರೈತರ ಹತ್ರ ನೇರ ಖರೀದಿ ಮಾಡ್ತೀವಿ. ಇದು ಬಾದಾಮಿ ಗೋಡಂಬಿ ಮಾಮೂಲಿ ದೊಡ್ಡ ಅಂಗಡಿಗಳು, ಇವೆರಡು ಮಾತ್ರ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತೀವಿ ಸರ್. ಈ ಕಡಲೆಕಾಳು ಬಂದು ಇದು ಸಮೇತನ ಇದು ಹಾವೇರಿ ಸರ್. ಹಾವೇರಿಯಿಂದ ಕಡಲೆಕಾಳು ತಗೊಂಬರ್ತೀವಿ. ಎಸ್, ಈಗ ಹೇಳಿದ್ವಲ್ಲ, ಬಳ್ಳಾರಿಯ ಸಜ್ಜೆ, ವಿಜಯಪುರದ ಜೋಳ, ಚಿಕ್ಕಮಗಳೂರಿನ ಮೆಣಸು ಮತ್ತು ಈ ಕಾಳುಗಳು, ಚಿಕ್ಕನಾಯಕನಹಳ್ಳಿ ಹೆಸರು ಕಾಳು ಎಲ್ಲವನ್ನೂ ಸಹ ಪರ್ಚೇಸ್ ಮಾಡಿ ಅವ್ರು ಖರೀದಿ ಮಾಡಿ, ರೈತರಿಂದ ನೇರವಾಗಿ ಖರೀದಿ ಮಾಡಿ ಇದು ಮಾಡ್ತಾರೆ. ಮುಂದಿನ ಅಂತಿಮ ಹಂತದ ಪ್ರೋಸೆಸ್, ಅಂತಿಮ ಹಂತ ಅಂತಂದರೆ ಅಲ್ಲೇನು ತರೋದು, ಇಲ್ಲಿ ಕ್ಲೀನಿಂಗ್ ಮಾಡೋದು, ವಾಶ್ ಮಾಡೋದು, ಒಣಗಿಸೋದಾದ್ಮೇಲೆ ಅದನ್ನು ಉರಿಯೋ ಪ್ರೋಸೆಸ್ನ ಮಾಡ್ತಾವೆ. ನೀವು ನೋಡ್ಬೋದು ಇಲ್ಲಿ ನಮ್ಮ ಮಂಜುಗೆ ಹೇಳ್ತೀನಿ ಅದನ್ನು ನೀಟಾಗಿ ತೋರ್ಸೋಕ್ಕೆ. ಮಂಜು ನೋಡ್ಬೋದು ಇಲ್ಲಿ ಅದನ್ನು ಮಣ್ಣಿನ ಮಡಿಕೆಯಲ್ಲಿ. ಸರ್, ಮಣ್ಣಿನ ಮಡಿಕೆ ಏನು ಬಳಸ್ತೀವಿ ಅಂತಂದರೆ, ಈ ಮಾಮೂಲಿ ನಾವು ಸ್ಟೀಲ್ ನೋಡಿದ್ರೆ ನೋಡಿ, ಈ ಮಣ್ಣಿನ ಮಡಿಕೆ ಉರಿತಾವ್ರೆ, ಇದು ಮುಟ್ಟಿದ್ರೂ ಅಷ್ಟು ಎಫೆಕ್ಟ್ ಕೊಡಲ್ಲ. ಅದನ್ನು ಮುಟ್ಟೋದಕ್ಕಾಗಲ್ಲ. ಇದು ಎಲ್ಲ ಥರ ಧಾನ್ಯನೂ ಪ್ರತಿಯೊಂದು ಕ್ಲೀನಾಗಿ ಆಗುತ್ತೆ ನೋಡಿ. ಇಲ್ಲ ಆಗ್ತಿಲ್ಲ, ಪ್ರತಿಯೊಂದು ಉರಿಬೇಕಾದ್ರೆ ಒಂದೇ ಲೆವೆಲಲ್ಲಿ ಕ್ಲೀನ್ ಆಗುತ್ತೆ. ಅದು ಇದರಲ್ಲಿ ಪೌಷ್ಟಿಕಾಂಶ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅದು ಹಂಗೆ ಇರುತ್ತೆ. ಅಂದರೆ ಸಿಯಲ್ಲ, ಅಂದರೆ ಸಿಯುತ್ತೆ ಅಂತ ಹೇಳ್ತಾರಲ್ಲ, ಕಪ್ಪುಗಾಗಲ್ಲ. ಒಂದೇ ಪ್ರಮಾಣದಲ್ಲಿ ಉರಿತಾರೆ ಸರ್. ಇದು ಎಷ್ಟು ನಿಮಿಷ ಉರಿತೀರಾ ಸರ್ ಇದನ್ನು? ಸರ್, ಮಿನಿಮಮ್ ಇದು 3 ರಿಂದ 4 ನಿಮಿಷ ಒಂದು ಬ್ಯಾಚ್ ಉರಿತಾರೆ. 3 ರಿಂದ 4 ನಿಮಿಷ ಉರಿತಾರೆ ಸರ್. ಇದು ಮುಸ್ಕಿನ್. ಈ ಜೋಳ ಎಲ್ಲಿಂತಂದ್ರಿ ಸರ್? ಇದು ಜೋಳ ಬಂದು ದಾವಣಗೆರೆ ಸರ್.
ದಾವಣಗೆರೆ ಇಡೀ ಹೇಳಿದ್ನಲ್ಲ, ಕರ್ನಾಟಕದ ನಾನಾ ಮೂಲೆಯಿಂದ ಒಂದೊಂದು ಪದಾರ್ಥವನ್ನು ಅಂದರೆ ಅಲ್ಲೇ ರೈತರು ಯಾರು ಬೆಳೀತಾರೆ ಅಂತಂದ್ರೆ, ಯಾಕೆಂದರೆ ಎಲ್ಲ ಭಾಗದಲ್ಲೂ ಎಲ್ಲವನ್ನು ಬೆಳೆಯೋಕ್ಕೆ ಹೋಗಲ್ಲ ನಮ್ಮ ರಾಜ್ಯದಲ್ಲಿ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನ ಬೆಳೀತಾರೆ. ಅವನ್ನೆಲ್ಲವನ್ನೂ ಸಹ ಸಂಗ್ರಹಿಸಿ ಅಂದರೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಇಲ್ಲಿ ಇದು ಮಾಡ್ತಾರೆ. ಎಸ್ ಸರ್. ಕೊರ್ಲೆ ಸರ್, ಇದು ಕೊರ್ಲೆ ಅಂದರೆ ಈ ಕೊರ್ಲೆಯಲ್ಲಿ ಏನು ಅಂತಂದರೆ ನಾವೇ ರಾ ಮೆಟೀರಿಯಲ್ ತಂದು ರೈತರಿಂದ ನೇರವಾಗಿ ತಂದು ಇದನ್ನು ನಮ್ಮದೇ ಯೂನಿಟ್ ಇದೆ ಸರ್, ಮಿಲ್ಲು. ಅಂದರೆ ಕೊರ್ಲೆನ ಸಿರಿಧಾನ್ಯ ಏನಿದೆಯಾ ಪ್ರೋಸೆಸ್ ನಮ್ಮಲ್ಲೇ ಮಾಡ್ಕೋತೀವಿ. ಸಿರಿಧಾನ್ಯ ಪ್ರೋಸೆಸ್ ಎಲ್ಲ ನಿಮ್ಮಲ್ಲಿ ಸಿರಿಧಾನ್ಯಗಳು ಏನಿದೆ ಪ್ರತಿಯೊಂದು ಪ್ರೋಸೆಸ್ ನಮ್ಮಲ್ಲೇ ಆಗುತ್ತೆ. ಈಗೆಲ್ಲ ಎಲ್ಲಿ ತಂದ್ರಿ ಸರ್? ಕೊರ್ಲೆ ಬಂದು ಇಲ್ಲಿ ಲೋಕಲ್ ಜನಗಳು ಕೊಡ್ತಾರೆ, ನಮ್ಮ ಲೋಕಲಲ್ಲೇ ಸಿಗುತ್ತೆ. ಮತ್ತೆ ಹೊರಗಡೆಯಿಂದ ಬರುತ್ತೆ ನಮಗೆ. ರೈತರು ಎಲ್ಲೆಲ್ಲಿ ಬೆಳೆದಿರ್ತಾರೆ ನಮಗೆ ಅವರೇ ಹುಡುಕೊಂಡು ಕೊಟ್ಟು ಹೋಗ್ತಾರೆ. ರೈತರು ಬೆಳೆದು ಯಾಕೆಂದ್ರೆ ಅಷ್ಟು ಪರಿಚಯ ಆಗ್ಬಿಟ್ಟಿದ್ದೀವಿ. ಇನ್ನೊಂದು ವಿಷಯ ಅಂದರೆ ರೈತರಿಗೂ ಸಹ ಒಂದು ರೀತಿಯ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವರು ಆಗಲೇ ಹೇಳಿದ್ರು, ರೈತರೇ ಬೆಳೆದು ಇವ್ರನ್ನ ಹುಡ್ಕೊಂಡು ಬಂದು ಇದನ್ನು ಸೇಲ್ ಮಾಡಿ ಹೋಗ್ತಾರೆ ಅಂತ. ಅಂದರೆ ನಮ್ಮ ರಾಜ್ಯದ ರೈತರ ನೆರವಿಗೆ ನಿಲ್ಲುವ ದೃಷ್ಟಿಯಲ್ಲಿ, ಜೊತೆಗೆ ಆ ಒಂದು ಪದಾರ್ಥಗಳ ಶಕ್ತಿ ಏನು ಅಂತ ಕೇಳ್ತೀನಿ. ಇದರಿಂದ ಏನು ಉಪಯೋಗ ಆಗುತ್ತೆ ಆರೋಗ್ಯಕ್ಕೆ, ಅದರಿಂದ ಏನು ಉಪಯೋಗ ಆಗುತ್ತೆ, ಪ್ರತಿಯೊಂದರ ಉಪಯೋಗವನ್ನು ಸಹ ದಿಲೀಪ್ ಅವರು ಮತ್ತು ಇಬ್ಬರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಇದನ್ನ ಎಷ್ಟೊತ್ತು ಉರಿತೀರಾ ನೀವು? ಸರ್, ಇದು ಕೊರ್ಲೆ ಬಂದು 5ರಿಂದ 6 ನಿಮಿಷ ಉರಿತೀವಿ ಸರ್. 5ರಿಂದ ಇದು ಕೊರ್ಲೆ ಬಂದು ಮನುಷ್ಯನಿಗೆ ತುಂಬ ಒಳ್ಳೆಯದು ಸರ್. ಇದು ಹಿಂದೆ ಸಿರಿಧಾನ್ಯ ತಿಂತಾ ಇದ್ರು ಸರ್, ಆರ್ಕ ನವಣೆ ಸಾಮೆ ತಿಂತಾ ಇದ್ರು. ಇದನ್ನಾಲೆ ಜನ ಮರ್ತಿದ್ರು. ಈಗ ಕೆಲವೊಂದು 10 ವರ್ಷದಿಂದ ಇದ್ರ ಬಗ್ಗೆ ಜನಗಳಿಗೆ ಮಹತ್ವ ಗೊತ್ತಾಗಿದೆ. ನಾವು ಕೊರಲೆ ತಿಂದರೆ ನಾವು ಎಷ್ಟು ಪುಷ್ಟಿಯಾಗಿರ್ತೀವಿ. ಈಗ ಕೊರಲೆ ಆರ್ಕ ತಿನ್ನೋದ್ರಿಂದ ಮನುಷ್ಯನಿಗೆ ಕೊರೋನಾ ಅಂತ ದೊಡ್ಡ ಕಾಯಿಲೆ ಬಂದರೂ ಯಾವುದೇ ಕಾರಣಕ್ಕೂ ಅದೇನು ಮಾಡೋದಕ್ಕಾಗಲ್ಲ ಸರ್. ಅಷ್ಟು ಶಕ್ತಿ ಇದರಲ್ಲಿರುತ್ತೆ. ಮನುಷ್ಯನ ಶುಗರು ಸಮೇತ ನಾರ್ಮಲಿ ಥರ ಶಕ್ತಿ ಈ ಕೊರಲೆಗಿರುತ್ತೆ ಸಿರಿಧಾನ್ಯಗೆ. ಎಲ್ಲರೂ ಇತ್ತೀಚೆಗೆ ಈ ಸಿರಿಧಾನ್ಯಗಳಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಯಾಕೆ? ಬಿಕಾಸ್ ಆಫ್ ಆರೋಗ್ಯ ದೃಷ್ಟಿಯಿಂದ. ನೀವು ಇದನ್ನೆಲ್ಲವನ್ನೂ ಸಹ, ಯಾಕೆಂದರೆ ಎಲ್ಲರೂ ಆ ಕೆಲಸವನ್ನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಪ್ರಭಾವ. ನೇರವಾಗಿ ಒಂದು ತಗೊಂಡು ಹುರ್ಕೊಂಡು ತಿನ್ನೋದು ಮಾಡೋದು ಬಳಸೋಕೆ ಗೊತ್ತಾಗಲ್ಲ. ಸೊ ಅವ್ರಿಗೆಲ್ಲ ಈಸಿ ಪ್ರೋಸೆಸ್ ಆಗೋ ರೀತಿ ರೆಡಿ ಮಾಡಿದಿರಲ್ಲ. ಇದಾದ್ಮೇಲೆ ಏನು ಮಾಡ್ತೀರಾ ಸರ್? ಸರ್, ಇದು ನಾದಕ್ಕೆ ಅದನ್ನೆಲ್ಲ ಓದಿರ್ತಲ್ಲ ಸರ್. ಇದರಲ್ಲಿ ಎಲ್ಲ ಥರನೂ ಇದೆ. ಬರ್ಗಿದೆ, ಸಾಮೆ ಇದೆ, ಊದ್ಲು ಇದೆ, ಆರ್ಕ ಇದೆ. ಇದು ಹುರಿದಿದ್ದೆಲ್ಲ ಇಲ್ಲಿ ಒಣಗಾಕ್ತೀವಿ ಸರ್, ಅಂದರೆ ಆರಿಸ್ತೀವಿ. ಇದನ್ನ ಹಿಂಗೆ ಮಿಲ್ಲಿಂಗ್ ಮಾಡಕ್ಕೆ ಬರಲ್ಲ ಸರ್. ಇದನ್ನ ಹುರಿದ ನಂತರ ಒಂದು 10 ನಿಮಿಷ ಆರಿಸ್ತೀವಿ. ಆರಿಸಿ ಅದನ್ನು ಒಂದು ಚೀಲಕ್ಕೆ ಹಾಕಿ ಇಕ್ತೀವಿ. ಎಲ್ಲ 27 ಥರ ಧಾನ್ಯಗಳನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಲ್ಲಿಂಗ್ ಮಾಡೋದು ಸರ್ ಇದು. ಎಸ್ 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 ಓಕೆ, ಗುಡ್. ಇದಾದ್ಮೇಲೆ ಏನು, ಈಗ ಮಿಲ್ಲಿಂಗ್ ಹೋಗುತ್ತೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ? ಓಕೆ, ಮಿಲ್ಲಿಂಗ್ ಪ್ರೋಸೆಸ್ ಆದಮೇಲೆ ಮಾತ್ರ ಪುಡಿಯನ್ನು ಪ್ಯಾಕ್ ಮಾಡ್ತೀರಾ ನೀವಲ್ಲಿ? ಎಸ್. ಈಗ ಒಂದೊಂದು ಪ್ಯಾಕಿಂಗು ಕೂಡ ಇದೆ. ಪ್ಯಾಕಿಂಗ್ ಹೆಂಗೆ ಮಾಡ್ತಾರೆ ಏನು ಅಂತ ಅದನ್ನು ಕೂಡ ತೋರಿಸಿ ನಿಮಗೆ. ಅಂದರೆ ನೀವು ನೋಡ್ಬೋದು, ಆಗಲೇ ಹೇಳಿದ್ನಲ್ಲ, ಏನು ಹೊಸ ಅನ್ವೇಷಣೆ ಅಲ್ಲ, ಆದರೆ ಹೊಸದಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ನಾವಾಗಲೇ ಹೇಳಿದ್ರೆ ನಮ್ಮ ಅಜ್ಜಿ ತಾತ ಮುತ್ತಾತರೆಲ್ಲ ಏನು ಮಾಡ್ತಿದ್ರಲ್ಲ, ಆ ಪ್ರತಿಯೊಂದು ಕಾಳಿನ ಅಂಶ ಏನೋ ಒಂದು ಗೊತ್ತಿತ್ತು. ಇತ್ತೀಚಿನವ್ರಿಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಮಾಡುವಂಥ ಪೇಷನ್ಸು ತಾಳ್ಮೆನೂ ನಮಗಿಲ್ಲ. ಆದರೆ ಆ ಕೆಲಸವನ್ನು ಇವರು ಒಂದೇ ಸೂರಿನಡಿ ಮಾಡಿ ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ನೀವೆಲ್ಲ ಈ ಥರ ಫ್ಯಾಕ್ಟ್ರಿನು ಅಂತಂದರೆ ನೀವೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿರುತ್ತೆ. ಇವರೆಲ್ಲ ಬಿರ್ಲಾ, ಅಂಬಾನಿ ಇಂಥವರೇ ಕಂಪ್ನಿ ಮಾಡಬೇಕು, ITC ಅಂತ ಆರ್ಲಿಕ್ಸ್ ಅವರು, ಬೂಸ್ಟ್ ಅವರು ಇವರೇ ಮಾಡಬೇಕು ಅನ್ನೋದು ಒಂದು ಪರಿಕಲ್ಪನೆ ನಿಮಗಿದೆ. ಆದರೆ ಕಂಪ್ಲೀಟ್ 100% ಆರೋಗ್ಯಯುತ ಆಹಾರವನ್ನು ಇವರು ತಯಾರು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪ್ಯಾಕಿಂಗ್ ಇದೆ. ಈಗ ನಾನು ಪ್ಯಾಕಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡ್ಬೋದು, ಈಗ ಇಲ್ಲಿ ಇವ್ರದ್ದು ಫ್ಯಾಕ್ಟ್ರಿ ಕೂಡ ಇದೆ. ಅಂದರೆ ಊರಲ್ಲಿ ಇವ್ರ ಜಮೀನಲ್ಲಿ ಫ್ಯಾಕ್ಟ್ರಿ ಕೂಡ ಮಾರ್ಕೊಂಡಿದ್ದಾರೆ. ಇಲ್ಲಿ ಮನೆ ಬಳಿ ನಡೀತಾ ಇರತಕ್ಕಂಥ ಕೆಲಸ, ಅಂದರೆ ಈ ಊರಿನಲ್ಲಿ ಒಂದಷ್ಟು ಜನ ಕೆಲಸವನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡೋದ್ರ ಜೊತೆಗೆ ಆ ಸ್ಥಳೀಯರೇ ಇದನ್ನು ಕೂತ್ಕೊಂಡೆಲ್ಲ ಪ್ಯಾಕಿಂಗ್ ಆಗ್ಬೋದು, ಇದೆಲ್ಲ ಆಗ್ಬೋದು, ಇದೆಲ್ಲ ಮಾಡ್ತಾರೆ. ಆ ಮಾರ್ಕೆಟಿಂಗ್ ಅವೆಲ್ಲ ಸಂಬಂಧಪಟ್ಟಾಗ ನಾನು ನೆಕ್ಸ್ಟ್ ಹೇಳ್ತೀನಿ. ಬನ್ನಿ ಪ್ಯಾಕಿಂಗ್ ನೋಡೋಣ. ಈಗ ಈಗ ನೀವು ನೋಡ್ಬೋದು, ಮಂಜು ನಾನು ತೋರಿಸ್ಲಿಕ್ಕೆ ಹೇಳ್ತೀನಿ. ಏನು ಅಲ್ಲೆಲ್ಲ ಪ್ರೋಸೆಸ್ ಆಯ್ತಲ್ಲ, ಆ ಕಾಳು ತಂದು ಕ್ಲೀನ್ ಮಾಡಿ ತೊಳೆದು ಒಣಗಾಕಿ ನಂತರ ಅದನ್ನು ಹುರಿದು ಆ ಪೌಡ್ರು ಪ್ರೋಸೆಸ್ಸು ಮುಂದೆ ಇದೆ. ಆ ಪೌಡ್ರು ಬಂದಂಥದ್ದನ್ನು ಈಗ ಇಲ್ಲಿ ಇವರು ಅದನ್ನು ಪ್ಯಾಕ್ ಮಾಡ್ತಾರೆ. ಏನು 500 ಗ್ರಾಮ್ನ ಪ್ಯಾಕಿಂಗ್ ಇವ್ರು ಮಾಡ್ಲಿಕ್ಕೆ ಹೋಗ್ತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಕಂಪ್ನಿಗಳು ಆರ್ಲಿಕ್ಸ್ ಆಗಲಿ, ಬೂಸ್ಟ್ ಆಗಲಿ, ಕೆಲವೊಂದು ಬೇರೆ ಬೇರೆ ಕಂಪ್ನಿಗಳು ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಪ್ಯಾಕೆಟ್ ತೂಕವನ್ನು ಹಾಕಿರ್ತಾರೆ ಒಟ್ಟಾರೆ ನೆಟ್ ಅಂತ. ಬಟ್ ಇವ್ರು ನಿಮಗಿಲ್ಲಿ ಅರ್ಧ ಕೆ ಜಿ ಏನು ಬರುತ್ತಲ್ಲ, ಅರ್ಧ ಕೆ ಜಿನ ಕಂಪ್ಲೀಟಾಗಿ ನೀಟಾಗಿ ಹಾಕಿ ಇಲ್ಲಿ ಪ್ಯಾಕ್ ಮಾಡಿಕೊಡ್ತಾರೆ. ಓವರಾಲ್ ಅಂತಿಮವಾಗಿ ಬಂದಾಗ ಅದು ನಿಮಗೆ ಅರ್ಧ ಕೆ ಜಿ 50 ಗ್ರಾಮ್ ಇರುತ್ತೆ, ಅಂದರೆ 550 ಗ್ರಾಮ್ ಬರುತ್ತೆ. ಬಟ್ ಕಂಪ್ನಿಯವ್ರಾದ್ರೆ ಏನು ಮಾಡ್ತಾರೆ, ಔಟ್ಪುಟ್ ಏನಿರುತ್ತಲ್ಲ ಅದೇ ವೇಟೇಜ್ನ ಲೆಕ್ಕ ಹಾಕ್ತಾರೆ. ಇವ್ರು ಹಂಗೆ ಮಾಡಲ್ಲ. ಅರ್ಧ ಕೆ ಜಿ ಏನಿದೆಯಲ್ಲ ಅದು ನೀಟಾಗಿ ಪ್ಯಾಕ್ ಮಾಡೋಕೆ ಮುಂದಾಗ್ತಾರೆ. ನಿಮಗೆ ಹಂಗೆ ನೋಡಿದಾಗ ಅದು 5 kg 550 ಗ್ರಾಮ್ ಬರುತ್ತೆ ಅದು ಅಲ್ಲಿ ನಿಮಗೆ. ಎಸ್, ಮುಂದುವರೆದ ಭಾಗ ಏನು ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇದೆಲ್ಲ ಆದಮೇಲೆ ಪ್ಯಾಕಿಂಗ್ ಸರ್. ಇದು ಪ್ಯಾಕಿಂಗ್ ಮಾಡಿಬಿಟ್ಟು ಫುಲ್ಲು ಕಂಪ್ಲೀಟು ಸೀಲ್ ಮಾಡಿ ಹಾಕ್ತೀವಿ. ಈಗ ಈ ಪೌಡರ್ ಇದು ಯಾವುದು, ನೀವು ಜೂನಿಯರ್ದ ಇದು? ಸರ್, ಇದು ಜೂನಿಯರ್ದು ಸರ್, ಮಕ್ಕಳಿಗೆ ಅಂತಲೇ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಜೂನಿಯರು, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ಲ ರೀತಿಯೂ ಬೇರೆ ಬೇರೆ ಪೌಡರ್ಗಳಿದೆ. ಅದಕ್ಕೆ ಏನೇನು ಮಿಕ್ಸ್ ಅಂದರೆ ಏನೇನು ಪದಾರ್ಥಗಳು ಹಾಕ್ತಾರೆ, ಅದರಲ್ಲಿ ಏನೇನು ವಿಶೇಷತೆ ಇದೆ, ಯಾಕೆ ಅನ್ನೋದು ಸಹ ಹೇಳ್ತಾರೆ. ಎಸ್ ಸರ್. ಈಗ ಪ್ಯಾಕಿಂಗ್ ಅಲ್ಲ ನೋಡ್ಬೋದು, ಇಲ್ಲಿ ನಾನು ಮಂಜು ನಾನು ತೋರ್ಸೋಕೆ ಹೇಳ್ತೀನಿ. ಇವೆಲ್ಲ ಜೂನಿಯರ್ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತಕ್ಕಂಥ ಫುಡ್ಡು. ಇಲ್ಲೆಲ್ಲ ಪ್ಯಾಕಿಂಗು. ನಾನು ಬೆಂಗಳೂರಿಂದ ಬಂದು ಇದು ಮಾಡಿದೆ. ಶಿವ ಅಂತಾರೆ, ಯಾಕೆ ತುಮಕೂರು ಕಡೆ ಹೋಗ್ಬಿಟ್ಟಿದ್ದಾರೆ, ಶಿರಾಗಿ ಹೋಗ್ಬಿಟ್ಟಿದ್ದಾರೆ ಅಂತ. ನಾನು ಬೆಂಗಳೂರಿಂದ ಯಾಕೆ ಇಲ್ಲಿಗೆ ಬಂದೆ ಅಂತಂದರೆ ಇವ್ರು ಕಾಲ್ ಮಾಡಿ ಮಾತನಾಡಿದ್ರು.
ಸರ್ ಹೀಗಿದೆ ಸರ್, ನಾವು ಹಿಂಗೆಲ್ಲ ಮಾಡ್ತಿದ್ದೀವಿ ಹಳ್ಳಿನಲ್ಲಿ, ನಮಗಿದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ, ತಲುಪಬೇಕು ಜನಗಳಿಗೆ ಅಂತ. ನಾನು ಇದೊಂದು ಇವರು ಮೊಬೈಲ್ ವಾಟ್ಸಪ್ನ ಡಿ ಪಿ ಇದು ಹಾಕ್ಕೊಂಡಿದ್ರು. ಇದು ನೋಡಿ ನಂಗೆ ಶಾಕ್ ಆಗಿದ್ದು ಯಾಕೆ ಅಂದರೆ ಹಾರ್ಲಿಕ್ಸು, ಬೂಸ್ಟು, ಏನೇನು ನಾವು ನೋಡ್ತಿರೋ ದೊಡ್ಡ ದೊಡ್ಡ ನ್ಯಾಷನಲ್ ಕಂಪ್ನಿಗಳು ಆ ಮಟ್ಟಿಗಿನ ಕ್ವಾಲಿಟಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಇವೆಲ್ಲ ಹುಡುಗಾಟಿಕೆ ಇಲ್ಲ. ಈ ಕಂಪ್ನಿಯನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಅದು ತುಮಕೂರು ಜಿಲ್ಲೆಯ ಶಿರಾದ ಈ ಒಂದು ಗ್ರಾಮದಲ್ಲಿ ದಿಲೀಪ್ ಅವರು ಈ ಮಟ್ಟ ಕಟ್ಟಿದಾರಲ್ಲ, ಇವೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಇವರ ತಂಡ ಇದೆಲ್ಲ ಮಾಡ್ತಿದೆಯಲ್ಲ, ನಿಜವಾಗ್ಲೂ ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಈಗ ಇದೆಲ್ಲ ನೋಡಿದ್ರಲ್ಲ ಯಾವ ಥರ ಕಾಳುಗಳು ಎಲ್ಲೆಲ್ಲಿಂದ ತರ್ತಾರೆ. ಬಳ್ಳಾರಿಯಿಂದ ಆಗ್ಬೋದು, ವಿಜಯಪುರದಿಂದ ಆಗ್ಬೋದು, ಚಿಕ್ಕಮಗಳೂರಿಂದ ಆಗ್ಬೋದು, ಹಾವೇರಿಯಿಂದ ಆಗ್ಬೋದು, ಮತ್ತು ಇಲ್ಲಿನ ಸ್ಥಳೀಯ ಚಿಕ್ಕನಾಯಕನಹಳ್ಳಿಯ ಹೆಸರು ಕಾಳಾಗ್ಬೋದು, ಎಲ್ಲವೂ ಸೇರಿದಂತೆ ಅಂತಿಮವಾಗಿ ಆ ಒಂದು ಔಟ್ಪುಟ್ಟಲ್ಲಿ ಈ ಪ್ಯಾಕಾಗಿ ನಿಮ್ಗೆ ಸಿಗುತ್ತೆ. ಈಗ ಇದರ ವಿಶೇಷ ಹೊರಗಡೆ ಪ್ಯಾಕ್ಗಳಿದೆ. ಯಾವ್ಯಾವ ಪೌಡ್ರನ್ನ ಯಾವ್ಯಾವುದಕ್ಕೆ ಬಳಕೆ ಮಾಡ್ತಾರೆ, ಏನೇನು ಲಾಭ ಅಂತ ಇಲ್ಲೊಬ್ಬರು ಪ್ರತ್ಯಕ್ಷದರ್ಶಿ ಇದ್ದಾರೆ. ಅಂದರೆ ಅವ್ರನ್ನೇ ಮಾತಾಡ್ತೀನಿ, ಅದನ್ನು ಈಗ ಹೇಳಲ್ಲ. ಅವ್ರು ಇನ್ನೊಂದು 2 ನಿಮಿಷ ನಿಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಸ್ ದಿಲೀಪ್ ಸರ್ ಬನ್ನಿ. ಈಗ ಇಲ್ಲಿ ಇವರ ಪ್ರಾಡಕ್ಟ್ಗಳ ಇವ್ರ ಹತ್ರ ಯಾವ್ಯಾವುದಿದೆ ಅಂತ ಅನ್ನೋದು ನಾವು ನೋಡೋದಾದರೆ, ಇವರಲ್ಲಿ 3 ಪ್ರಾಡಕ್ಟ್ಸ್ ಇದೆ. 3 ಪ್ರಾಡಕ್ಟ್ಸಲ್ಲಿ ಮೊದಲನೇದಾಗಿ ಸರ್ ಯಾವ್ದು ಹೇಳ್ತೀರಾ ಸರ್? ಸರ್ ಫಸ್ಟ್ ಬಂದು ಹಾಂ ಎಸ್ ಸರ್ ಹೇಳಿ ಸರ್. ಇದು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಸರ್. ಇದು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ. ಇದು 1 kg. ಇದರಲ್ಲಿ 25 ಥರ ಧಾನ್ಯ ಇರುತ್ತೆ ಸರ್. ಇದು ಒಂದರಲ್ಲಿ ನೀವು ನೋಡಿದ್ರಲ್ಲ 25 ಥರ ಧಾನ್ಯ ಇರುತ್ತೆ. ಮೊದಲನೇದಾಗಿ ಸಿರಿಧಾನ್ಯ ಮೇಯ್ನು, ಕೊರ್ಲೆ, ನವಣೆ, ಆರ್ಕ, ಸಾಮೆ, ಊದ್ಲು, ಬರ್ಗು, ಜೋಳ, ಸಜ್ಜೆ, ಮುಸ್ಕಿನ ಜೋಳ, ಹೆಸರು ಕಾಳು, ಅವರೆಕಾಳು, ಉದ್ದಿನಕಾಳು, ಸೋಯಾ, ಬಾರ್ಲೆ, ಬಾದಾಮಿ, ಗೋಡಂಬಿ, ಏಲಕ್ಕಿ, ಮೆಂತೆ, ಮೆಣಸು, ಕೆಂಪಕ್ಕಿ, ಒಟ್ಟು 25 ಥರ ಧಾನ್ಯ ಇರುತ್ತೆ ಸರ್ ಪ್ರತಿಯೊಂದು. ಇದರಲ್ಲಿ ಮೇಜರ್ ಆಗಿ ಯಾವುದು ಎಷ್ಟು ಪ್ರಮಾಣ ಹಾಕಬೇಕು ಅಂತಂದು ಅಷ್ಟು ಪ್ರಮಾಣ ಹಾಕಿ ಇದನ್ನ ರೆಡಿ ಮಾಡಿದ್ದೀವಿ ಸರ್. ಅದು ಪ್ರಮಾಣ ಏನಿದೆ ಅದನ್ನ ಇದು ಮಾಡಿ ಸರ್. ಸೆಕೆಂಡ್ ಒಂದು ಪ್ರಾಡಕ್ಟ್ ಯಾವ ಸರ್ ನೀವು? ಎರಡನೇದು ಬಂದು ಜೂನಿಯರ್ ಸರ್, ಅಂದರೆ ಮಕ್ಕಳಿಗೆ ಅಂತಲೇ. ಇದರಲ್ಲಿ ದೊಡ್ಡವ್ರಿಗೆ ಇದು 1 kg ಪ್ಯಾಕೆಟ್ ಬರುತ್ತೆ, ಮತ್ತೆ ½ kg ಕೂಡ ಪ್ಯಾಕೆಟ್ ಇದೆ. ಅರ್ಧ ಕೆಜಿ ಮತ್ತೆ 1 kg. ಅಬೌಟ್ 12 ಇಯರ್ಸ್ ಮತ್ತೆ 12 ಇಯರ್ಸ್ ಬಿಲೋ ಇರೋರಿಗೆ ಇದು 2 ವರ್ಷ ಮೇಲ್ಪಟ್ಟವ್ರು ಯೂಸ್ ಮಾಡೋದು ಸರ್. ಇದು ಮಕ್ಕಳಿಗೆ 2 ವರ್ಷ ಮೇಲ್ಪಟ್ಟ 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಏನು ಗೊತ್ತಲ್ಲ, ನೀವು ಇದುವರೆಗೂ ಏನು ಮಾಡ್ತೀರಿ, ಸರ್ಲ್ಯಾಕು ಅವು ಇವು ಯೂಸ್ ಮಾಡ್ತಿರಲ್ಲ, ಅದರಲ್ಲೂ ಸೇಮ್ ಪ್ರಮಾಣದ್ದು ಅವೆಲ್ಲ ಹಾಕಿರ್ತಾರೆ. ಆದರೆ ನಿಮ್ಗೆ ಗೊತ್ತಿರಬೇಕು, ನಿಮ್ಮ ವಾಸ್ತವ ಕಣ್ಣಾರೆ ಕಂಡದನ್ನ ನಾವು ನೋಡಬೇಕು. ನಾವಾಗಲೇ ಹೇಳಿದ್ನಲ್ಲ, ಹಿಂದೆ ಅಜ್ಜಿ ತಾತ ಮುತ್ತಾತರ ಕಾಲದಲ್ಲಿ ಏನೇನು ಮಾಡ್ತಿದ್ದಾರಲ್ಲ ಆ ಪ್ರೋಸೆಸ್ನ ನಾವು ಮಾಡೋಕ್ಕಾಗಲ್ಲ. ಈಗ ಅದನ್ನು ಇವರು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಆದರೆ ಖುಷಿ ವಿಷಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಮಟ್ಟಿಗೆ ಒಂದು ಬ್ರ್ಯಾಂಡನ್ನು ತಯಾರು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಆಗಲಿ ಹೇಳಿದಂಗೆ ಪ್ರಧಾನಿ ಒಂದು ಕರೆ ಕೊಟ್ಟಿದ್ರು, ಲೋಕಲ್ ಟು ಗ್ಲೋಬಲ್ ಅಂತ. ಅಂದರೆ ಸ್ಥಳೀಯ ಲೋಕಲ್ ಟು ಗ್ಲೋಬಲ್ ಅಂತ, ಸ್ಥಳೀಯವಾಗಿ ಅದನ್ನು ಗ್ಲೋಬಲ್ ಮಟ್ಟಿಗೆ ತಗೊಂಡು ಹೋಗಬೇಕು ಅಂತ. ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಇನ್ನೂ ಕೂಡ ಒಂದಷ್ಟು ಮಾತನಾಡ್ತಾರೆ. ಇನ್ನೊಂದು 2-3 ನಿಮಿಷದಲ್ಲಿ ಕಂಪ್ಲೀಟ್ ನಾವು ಇದು ಮಾಡ್ತೀವಿ. ನಿಮ್ಗೊಂದು ಅಪೀಲ್ ಮಾಡೋದಿಷ್ಟೇ, ಗ್ರಾಮೀಣ ಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಫೈಟ್ ಕೊಡುವಂಥ ಒಂದು ಪ್ರಾಡಕ್ಟ್ನ ನಮ್ಮ ದಿಲೀಪ್ ಅವರು ರೆಡಿ ಮಾಡಿದ್ದಾರೆ, ದಿಲೀಪ್ ಅಂಡ್ ತಂಡ ರೆಡಿ ಮಾಡಿದೆ. ಇದಕ್ಕೆ ಸಪೋರ್ಟ್ ಮಾಡುವಂಥದ್ದು ಮಾಡಬೇಕು. ಯಾವ ಥರ ಸಪೋರ್ಟ್ ಮಾಡಬೇಕೇನು ಅಂತ ಅದಕ್ಕೂ ಮುಂಚಿತವಾಗಿ ಜೀನಿ ಇದೆಯಲ್ಲ ಜೂನಿಯರು, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ತಾರೆ. ಅದಾದಮೇಲೆ ನಾನು ನಿಮ್ಗೆ ಅದನ್ನು ಕೇಳ್ತೀನಿ. ಇದು ಜೂನಿಯರ್ ಸರ್, ಸೇಮ್ ದೊಡ್ಡವ್ರಿಗೆ ಏನು ಹಾಕಿರ್ತೀವೋ ಅದೇ ಪ್ರಮಾಣ ಹಾಕಿರ್ತೀವಿ. ಆದರೆ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಮಕ್ಕಳಿಗೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೆನೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ತುಂಬ ಆರಿಸ್ತೀವಿ. ಅದನ್ನು 1 ಅವರ್ ಆರಿಸಿದ್ರೆ ಇದನ್ನು 4-5 ಅವರು ನೆರಳಲ್ಲಿ ಒಣಗಿಸ್ತೀವಿ. ಅದನ್ನು ಆ ನೆರಳಲ್ಲಿ ಒಣಗಿಸಿ ಆ 4-5 ಅವರ್ ಆದಮೇಲೆ ಮಕ್ಕಳು ಪೌಡ್ರಿಗೆ ಸಪ್ರೇಟ್ ಪ್ರೋಸೆಸ್ ಮಾಡ್ತೀರಾ? ಸಪ್ರೇಟ್ ಮಾಡ್ತೀವಿ. ಮಕ್ಕಳಿಗೆ ಅಂತ ಕೊಡುವಂಥದ್ದನ್ನ ಸಪ್ರೇಟ್ ಅಂದರೆ ಹೆಚ್ಚುವರಿಯಾಗಿ ಒಣಗಾಕಿ ಅದನ್ನು ಹುರಿದು ಆ ಪ್ರೋಸೆಸ್ ಇನ್ನೂ ಜಾಸ್ತಿ ಮಾಡ್ತಾರೆ. ಮಕ್ಕಳಿಗೆ ಸ್ವಲ್ಪ ಜೀರ್ಣಕ್ರಿಯೆ ಕಡಿಮೆ ಇರೋದಕ್ಕೆ ಅವ್ರಿಗೆ ಏನು ರೇಟ್ ಇದೆ ಸರ್ ಇದು? ಸರ್ ಇದು ಅರ್ಧ kg ಬರುತ್ತೆ ಸರ್. ಇದು ಅರ್ಧ kg ಬಂದು 198 ರೂಪಾಯಿ ಆಗುತ್ತೆ ಸರ್. 198 ರೂಪಾಯಿ ಪ್ರತಿಯೊಂದು ಸರ್. ಪ್ರತಿಯೊಂದು ಧಾನ್ಯ, ಇದಕ್ಕೆ ಕೆಮಿಕಲ್ ಯಾವುದೂ ಹಾಕೋದೇ ಇಲ್ಲ ಸರ್. ಈಗ ನೋಡಿದ್ರಲ್ಲ, ಯಾಕೆ ಕೆಲವರು ಹೇಳ್ತಾರೆ ಅರ್ಧ kg 198 ಅಂದಾಗ ಅಲ್ಲಿ ಸೇರಿದಂಥ ಸಿರಿಧಾನ್ಯಗಳಾಗ್ಬೋದು, ಬಾದಾಮಿ ಆಗ್ಬೋದು, ಗೋಡಂಬಿ ಆಗ್ಬೋದು, ಎಲ್ಲವೂ ಸಹ ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಮತ್ತು ಆಗಲೇ ಹೇಳಿದೆ ನಿಮಗೆ, ಆ ವೆಯ್ಟ್ ವಿಷಯಕ್ಕೆ ಬಂದಾಗ ಕೆಲವೊಬ್ಬರು ಔಟ್ಪುಟ್ ಏನು ಬರುತ್ತೆ ಅದನ್ನು ಇನ್ನೂ ಅರ್ಧ kg ಲೆಕ್ಕ ಹಾಕ್ತಾರೆ. ಇವರು ನಿಮಗೆ ಅದನ್ನು ಫಿಲ್ ಮಾಡೋದೇ ಅರ್ಧ kg. ಅಂದರೆ ಓವರಾಲ್ ರೈತರಿಂದ ನೇರವಾಗಿ ಖರೀದಿ ಮಾಡಿ ಅದನ್ನು ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಪರ್ಫೆಕ್ಟ್, ಅಂದರೆ ಅದೇ ರೈತರು ಬೆಳೆಯತಕ್ಕಂಥ ಜಾಗಕ್ಕೆ ಮಾರ್ಕೆಟಿಂದ ತಂದಿದ್ದಲ್ಲ, ರೈತರಿಂದನೇ ಖರೀದಿ ಮಾಡಿ ತಂದು ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇದ್ರ ದರ ಏನಿದೆ ಸರ್? ಸರ್ ಇದು 1 kg 369 ಇದೆ ಸರ್. 369 ಸರ್. ಇದು ಬಂದು 189 ಸರ್. 189 ಇದೆ. ಓಕೆ, ಇಲ್ಲಿಗೆ ಬಂದು ಖರೀದಿ ಮಾಡ್ತಾರಾ ಸರ್ ಯಾರಾದರೂ? ಸರ್ ಜನ ಇಲ್ಲಿಗೆ ತುಂಬ ಜನ ಬಂದು ಖರೀದಿ ಮಾಡ್ತಾರೆ ಸರ್. ಇಲ್ಲಿ ಲೋಕಲ್ ಏನಿದಾರೋ ಇಲ್ಲೇ ಬಂದು ನೇರವಾಗಿ, ಅದರಲ್ಲೂ ಅಫಿಷಿಯಲ್ ಇದಾರಲ್ಲ ಸರ್, ಅಫಿಷಿಯಲ್ ಅಂತೂ ತುಂಬ ಜನ ಯೂಸ್ ಮಾಡ್ತಾರೆ ಸರ್. ಇದು ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಅವ್ರು ಬಾಯ್ಬಿಟ್ಟು ಹೇಳ್ತಾರೆ ಸರ್. ಸರ್ ನನ್ನ ಮಗ ಓಡಾಡ್ತಿರ್ಲಿಲ್ಲ, ಇದರಿಂದ ತುಂಬ ಹೆಲ್ಪ್ ಆಯಿತು, ನನಗೆ ಜೂನಿಯರೇ ಕೊಡಿ, ಸೀನಿಯರೇ ಕೊಡಿ, ಈ ಥರ ಕೇಳಿ ತಗೊಂಡೋಗ್ತಾರೆ ಸರ್. ಎಸ್, ಅಂದರೆ ಈಗ ನಾನು ಇದು ಎಲ್ಲಿ ಲೊಕೇಶನ್ ಅಂತ ನಿಮಗೆ ಲೊಕೇಶನ್ ಹಾಕ್ತೀನಿ, ಹೇಳ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಎಲ್ಲಿ ಬರುತ್ತೆ ಅಂತ. ಆದರೆ ನಾವು ಇವತ್ತಿಲ್ಲಿ ಬಂದಿರೋದು ಯಾಕೆ, ಬೆಂಗಳೂರಿಂದ ಇಲ್ಲಿಗೆ ಬಂದು ಯಾಕೆ ದಿಲೀಪ್ ಅವರ ಮತ್ತು ದಿಲೀಪ್ ತಂಡದವನ್ನು ಅಪ್ರಿಷಿಯೇಟ್ ಮಾಡೋದು ಮತ್ತು ಈ ವಿಷಯವನ್ನು ಯಾಕೆ ಹೇಳಕ್ಕೆ ಬಂದಿದ್ದೀವಿ ಅಂತಂದರೆ,
ಈ ಒಂದು ಪ್ರಾಡಕ್ಟು ಶಿರಾಕ್ಕಷ್ಟೇ ಸೀಮಿತ ಆಗಬಾರ್ದು. ಆಮೇಲೆ ಎಲ್ಲರೂ ಸಹ ಬೆಂಗಳೂರಿಂದ ಬಂದು ಇಲ್ಲಿ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಉದ್ದೇಶ ಆಗಲೇ ಹೇಳಿದಂತೆ ಈ ಒಂದು ಗ್ರಾಮದವರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಒಂದು ಪ್ರೋಸೆಸ್ ಮಾಡಿ ಕೆಲಸವನ್ನು ಕೊಡಬೇಕು ಅನ್ನೋ ಉದ್ದೇಶ ಇದೆ. ಕೆಲಸ ಕೊಡೋದು ಯಾವ ಥರ ಅಂದರೆ, ಈ ಪ್ರಾಡಕ್ಟ್ಗಳನ್ನ ಆಯಾ ಜಿಲ್ಲೆಯಲ್ಲಿ ಯಾರು ಡೀಲರ್ಗಳು ಶಿಪ್ ತೊಗೊಳ್ಳೋದಾದರೆ, ಅಂದರೆ ಈ ಪ್ರಾಡಕ್ಟ್ ಏನಿದೆ ಈಗ ನಿಮ್ಗಾಗಲೇ ಹೇಳಿದೆ, ಕೊರೋನಾ ಬಂದ ನಂತರ ಜನಕ್ಕೊಂದು ಇದಾಗಿದೆ, ಬಡವ ಶ್ರೀಮಂತ ಎಲ್ರಿಗೂ ಅಷ್ಟೇ, ದುಡ್ಡೇನೂ ಅಲ್ಲ, ಆರೋಗ್ಯ ಅನ್ನೋ ಐಶ್ವರ್ಯ ಇರಬೇಕು ಅಂತ. ಆರೋಗ್ಯ ಅನ್ನೋ ಐಶ್ವರ್ಯ ನಿಮಗೆ ಇರಬೇಕು ಅಂತಂದರೆ ಈ ಥರದ ಫುಡ್ಡನ್ನು ಇದು ಮಾಡಬೇಕು. ಬೆಂಗಳೂರಲ್ಲೆಲ್ಲ ನಾವೆಲ್ಲ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರು, ಅಲ್ಲಿ ಕೆಲಸ ಮಾಡೋರು ಈ ಕಾಳನ್ನ ತಂದು ತೊಳೆದು ಒಣಗಾಕಿ ಪುಡಿ ಮಾಡಿ ತಗೊಂಡು ತಿನ್ನುವಂಥ ಪೇಷನ್ಸ್ ಯಾರಿಗೂ ಇರಲ್ಲ. ಅಂಥವ್ರಿಗೆ ಇದು ಬೇಕೇ ಬೇಕು, ಅನಿವಾರ್ಯ. ಅಂಥವ್ರು ತಲುಪಿಸುವಂಥ ಕೆಲಸ ಯಾರು ಮಾಡಬೇಕು ಅಂತಂದರೆ, ಯುವಕರಿಗೆ ಇವತ್ತು ಭಾಳ ಚೆನ್ನಾಗಿ ಕೆಲಸ ಕಳ್ಕೊಂಡಿದ್ದಾರೆ, ಕೆಲವರು ಕೆಲಸವನ್ನು ಹುಡುಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದಿಲೀಪ್ ಅವರು ಇವತ್ತಿನ ಪ್ರೋಸೆಸ್ಸಲ್ಲಿ ಇಷ್ಟೇ, ಒಂದಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡಬೇಕು, ಇದು ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ನಿಮಗೆ ಯಾರಾದರೂ ಈಗ ಎಲ್ಲ ಕೂಡ ನೋಡಿದ್ರಲ್ಲ, ಅಂದರೆ ನಿಮಗೆ ಒಂದು ಯಾರಾದರೂ ಇದನ್ನು ತೊಗೊಂಡೋಗಿ, ಎಸ್ ಸರ್ ನಾನು ಅದನ್ನು ಮಾರ್ಕೆಟಿಂಗ್ ಮಾಡ್ತೀನಿ, ಅದನ್ನು ಮಾರ್ತೀನಿ ಅಂತವ್ರಿಗೂ ಕೂಡ ಅವಕಾಶ ಇದೆ. ಈಗ ಬೆಂಗಳೂರಿಂದ ಯಾರೋ ಬೇಕು ಅಂತಿರ್ತಾರೆ, ಅವ್ರು ಇಲ್ಲಿ ಬರೋಕ್ಕಾಗಲ್ಲ. ಹಾಗಾಗಿ ಆಯಾ ಜಿಲ್ಲೆಯಲ್ಲೇ ಒಂದು ಡೀಲರ್ಶಿಪ್ಗಳನ್ನ ಫ್ರಾಂಚೈಸಿ ಥರ ಕೊಡಲಿಕ್ಕೆ ಅವ್ರು ಮುಂದಾಗಿದ್ದಾರೆ. ನೀವು ಈ ಪ್ರೋಸೆಸ್ ಎಲ್ಲ ನೋಡಿದ್ರಲ್ಲ, ಈ ಪ್ಯಾಕಿಂಗ್ ಕ್ವಾಲಿಟಿಯಿಂದ ಹಿಡಿದು ಎಲ್ಲವೂ ಅಷ್ಟೇ, ಯಾವುದೇ ಆರ್ಲಿಕ್ಸ್ ಆಗ್ಬೋದು, ಬೂಸ್ಟ್ ಆಗ್ಬೋದು, ಮತ್ತು ಲ್ಯಾಕ್ಟೋಜನ್ನು ಈ ಥರ ಎಲ್ಲ ಇದೆಯಲ್ಲ, ಸರ್ಲ್ಯಾಕ್, ಇದು ಯಾವುದಕ್ಕೂ ಸಹ ಕಡಿಮೆ ಇಲ್ಲ, ಒಂದು ಕೈ ಮೇಲು ಅಂತ ಹೇಳ್ಬೋದು. ಹಾಗಾಗಿ ಯಾವುದಕ್ಕೂ ಒಂದು ಸಲ ಟೆಸ್ಟ್ ಮಾಡೋಣ, ನೋಡೋಣ ದಿಲೀಪ್ ಅವರು ಈ ಥರ ಮಾಡ್ತಾರೆ, ಅದು ಯಾವ ಥರ ಮಾಡ್ತಿದ್ದಾರೆ ಪ್ರೋಸೆಸ್ಸು ಎಲ್ಲವನ್ನೂ ಕೂಡ ನೋಡಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಸರ್, ಈಗ ನೀವು ಯಾರಾದರೂ ಈಗ ಅಪ್ರೋಚ್ ಮಾಡಿದಾರಾ, ನಮಗೆ ಡೀಲರ್ಶಿಪ್ ಆ ಥರ ಬೇಕು, ಏನು ಹೇಳ್ತಾರೆ? ಖಂಡಿತ ಆಯ್ತು ಸರ್. ಒಂದು ಸರಿ ಯೂಸ್ ಮಾಡೋ ಅಂಗಡಿಯರು ಹೇಳ್ತಾರೆ, ನಮ್ಮ ಅಂಗಡಿಗೆ ತಂದು ಕೊಡಪ್ಪ, ನಾವೇ ಮಾಡ್ತೀವಿ, ತುಂಬ ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟು, ನಾನೇ ಯೂಸ್ ಮಾಡಿದೆ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಸರ್. ಅಂಗಡಿಯವರು ಸಮೇತ ನೇರವಾಗಿ ಹೇಳ್ತಾರೆ. ಪ್ರತಿಯೊಬ್ಬರು ಸರ್ ಅಂಗಡಿಯರೊಂದು, ಈಗ ಉದಾಹರಣೆ ನಾನು ತಗೊಂಡೋಗಿರ್ತೀನಿ, ನನಗೆ ತುಂಬ ಹೆಲ್ಪ್ ಆಗಿರುತ್ತೆ, ನಮ್ಮ ರಿಲೇಷನ್ ಏನಿರ್ತಾರೋ ಅವ್ರಿಗೆಲ್ಲ ಹೇಳೋದು, ಆ ಥರ ಮಾಡ್ತಾರೆ ಸರ್ ಜನ. ಎಸ್, ಈ ನೀವು ನಿಮ್ಗೆ ಯಾವ ಥರ ಅಪೀಲ್ ಮಾಡ್ತಾರೆ ಜನಗಳೆಲ್ಲ, ಏನು ಹೇಳ್ತಾರೆ? ಸರ್, ನಾನು ಇಲ್ಲಿ ಮೇಂಟೆನೆನ್ಸ್ ನೋಡ್ಕೋತೀನಿ. ನಮಗೂ ಇದೆ ಸರ್, ತುಂಬ ಇದೆ. ಈಗ ಜನಗಳಿಗೆ ತೊಗೊತಾರೆ, ಒಬ್ಬರು ತೊಗೊಂಡು ಹೋದರೆ ನೆಕ್ಸ್ಟು ಇನ್ನೂ 2-3 ಬರ್ತಾರೆ ಸರ್. ನಮ್ಮ ಮತ್ತೆ ಫ್ರೀ ಡೆಲಿವರಿ ಇರುತ್ತೆ, ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಈಗ ದೂರದವ್ರಿಗೆ ಒಂದೊಂದು ಪ್ಯಾಕೆಲ್ಲ ತೊಗೊಳಕ್ಕಾಗಲ್ಲ, ಅದೆಲ್ಲ ಪೋಸ್ಟಲ್ಲಿ ಮತ್ತು ಕೊರಿಯರ್ ಮುಖಾಂತರ ನಾವು ಇಲ್ಲಿಂದನೇ ಪ್ಯಾಕ್ ಮಾಡಿ ಕಳಿಸ್ತೀವಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್. ಪೋಸ್ಟ್ ಅಂದರೆ ಕೊರಿಯರ್ ಮೂಲಕನೇ ಕಳಿಸ್ತಾರೆ. ಈಗ ನಾನು ಇಲ್ಲೊಬ್ಬರು ಆಗಲೇ ಬಂದಿದ್ದರು, ಇವ್ರನ್ನ ಹಾಲು ಉತ್ಪಾದಕರ ಸಹಕಾರ ಸಂಘದವರು. ಯಾಕೆ ವಿಷಯ ಅಂದರೆ, ಈಗ ನಾನು ಅವ್ರೇನು ಪ್ರಶ್ನೆ ಮಾಡಲ್ಲ, ಇದ್ರ ಬಗ್ಗೆ ಕೇಳ್ತೀನಿ, ಅವ್ರು ಕಂಪ್ಲೀಟ್ ನಿಮ್ಗೆ ಹೇಳ್ತಾರೆ. ಸರ್, ಏನು ಹೇಳ್ತೀರಾ ಪ್ರದೀಪ್ ಅವರ ಈ ಒಂದು ಪ್ರಾಡಕ್ಟ್ ಬಗ್ಗೆ? ಇದನ್ನು ಬಳಸಿದ್ದೀರಾ? ನನಗೆ ಸ್ಟ್ರೋಕ್ ಆಯಿತು, ತಿಳ್ಕೊಳ್ಳಿ. ಸ್ಟ್ರೋಕ್ ಆಯಿತು, ರೈಟ್ ಸೈಡ್ ಕೈ ಬರ್ತಿರ್ಲಿಲ್ಲ. ಅದಕ್ಕೆ ಹಿಂಗೆ ಒಂದು 6 ತಿಂಗಳು ತಗೊಂಡಿದ್ದೀನಿ. ಮತ್ತು ಸೇಮ್ ಚೆನ್ನಾಗೈತೆ, ಚೆನ್ನಾಗಿದೆ ಸರ್. ಒಂದು 6 ತಿಂಗಳು ತಗೊಂಡಿದ್ದೀನಿ ಇದು ಪೌಡ್ರನ್ನ. ರೈಟಿಂಗ್ ಎಲ್ಲ ಬರ್ತದೆ, ಸೈನ್ ಹಾಕೋಕ್ಕೂ ಬರ್ತದೆ, ಸ್ವಲ್ಪ ಕಾಲೆಲ್ಲ ಫ್ರೀ ಆಗಿದೆ. ಸರ್, ತಮ್ಮ ಹೆಸರು ಸರ್? ರವೀಶ್ ಅಂತ ಸರ್. ರವೀಶ್ ಅಂತ. ಈಗೆಲ್ಲ ನಿಮ್ಗೆ ಆರಾಮ? ಅಲ್ಲ, ಗಾಡಿ ಓಡಿಸ್ತೀನಿ ಸರ್, ಬೈಕ್ ಓಡಿಸ್ತೀನಿ, ಟ್ರ್ಯಾಕ್ಟರ್ ಓಡಿಸ್ತೀನಿ, ಆರಾಮಾಗಿದ್ದೀನಿ ಇವಾಗ. ಎಸ್, ಈಗ ಎಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಏನು ಶಿವು, ದಿಲೀಪ್ ಅವರು ಊರಿಗೆ ಹೋಗಿದ್ದಾರೆ, ಅವ್ರೂರವ್ರು ಅವ್ರಿಗೆ ಇಷ್ಟೆಲ್ಲ ಮಾತಾಡಿ ಹೆಲ್ಪ್ ಮಾಡಲ್ವಾ ಅಂತ. ಎಲ್ರಿಗೂ ಕನಿಷ್ಠವಾದಂಥ ಒಂದು ಸಾಮಾನ್ಯ ಜ್ಞಾನ ಇರುತ್ತೆ. ಏನು ಅಂತಂದರೆ, ಕಾಳುಗಳನ್ನ ಬಳಸಿದ್ರೆ, ದ್ವಿದಳ ಧಾನ್ಯವನ್ನು ಬಳಸಿದ್ರೆ ಏನು ಲಾಭ, ಮತ್ತು ಸಜ್ಜೆಯನ್ನು ಬಳಸಿದ್ರೆ ಏನು ಲಾಭ, ನವಣೆಯನ್ನು ಬಳಸಿದ್ರೆ ಏನು ಲಾಭ, ಈ ಥರ ಎಲ್ಲ ಕಾಳುಗಳನ್ನ ಬಳಸೋದ್ರಿಂದ ಏನೇನು ಲಾಭ ಅನ್ನೋದು ನಿಮಗೆಲ್ಲ ಗೊತ್ತು. ಆ ಕಾಳುಗಳನ್ನ ಬಳಸೋದು ಲಾಭ ಅಂತ ಗೊತ್ತಿದ್ದಾಗ ಎಲ್ಲವನ್ನೂ ಸಹ ಸೇರಿ ಅದೆಷ್ಟೆಷ್ಟು ಪ್ರಮಾಣದಲ್ಲಿ ಸೇರಿ ಅದನ್ನು ಕೊಟ್ಟಾಗ ಆಟೋಮೆಟಿಕಲಿ ಅದು ವರ್ಕ್ ಆಗುತ್ತೆ. ದೇಹಕ್ಕೆ ಬೇಕಾಗಿರೋದು ಅದೇ. ಹಾಗಾಗಿ ರವೀಶ್ ಅವರು ವಾಸ್ತವ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ನಾನು ಈ ವಾಸ್ತವ ಅನ್ನೋದನ್ನ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಕಡೆ ಗಮನ ಹರಿಸಿದ್ದೀನಿ ಅಷ್ಟೇ. ಹಾಗಾಗಿ ಇವೆಲ್ಲ ನಮಗೂ ನಿಮಗೂ ಗೊತ್ತಿರೋ ವಿಷಯನೇ. ಇದನ್ನು ನಾವು ಮಾಡೋಕ್ಕಾಗಲ್ಲ ಮನೆಯಲ್ಲಿ, ಇಷ್ಟೆಲ್ಲ ಮಾಡೋಕ್ಕೆ ಇದು ಟೈಮ್ ಹಿಡಿಯುತ್ತೆ. ಇದನ್ನು ರವೀಶ್ ಅವರು ಈಗ ಸ್ವತಃ ತೊಗೊಂಡು ಅವರ ರಿಸಲ್ಟ್ ಹೇಳಿದ್ರು. ಸರ್, ಏನು ಹೇಳ್ತೀರಾ ಈ ಪ್ರಾಡಕ್ಟ್ ಬಗ್ಗೆ? ಬೇರೆ ಜನಗಳಿಗೆ ಏನು ಹೇಳ್ತೀರಾ ಸರ್? ಸೂಪರ್ ಸರ್. ನನಗೆ 90% ಹುಷಾರಾಗಿದೆ. ನನಗೆ 2017 ಸ್ಟ್ರೋಕ್ ಆಯಿತು, 18-19 3 ಸರಿ ಆಯಿತು. ಅಂದರೆ ನಿಮ್ಮಾಸ್ ಹೋಗಿದ್ದೆ, ಇದು ಕಾರವಾರ ಹೋಗಿದ್ದೆ, ಚಿತ್ತೂರು ಹೋಗಿದ್ದೆ, ಏನು ಪ್ರಯೋಜನ ಆಗಲಿಲ್ಲ. ಮತ್ತು ಇಲ್ಲಿ ಬಂದಾಗ ಇದು 6 ತಿಂಗಳಿಂಟ ಮತ್ತೆ ಗೊತ್ತಿರಲಿಲ್ಲ, ಇವರೇ ಹೇಳಿದ್ದು. ಆವಾಗಿಂಟ ತಂದೆ ಆರಾಮಿದ್ದೀನಿ ಸರ್. ರೈಟ್ ಸೈಡು ಕೈ ನೋಡಿದ್ರಲ್ಲ, 3 ಸರಿ ಸ್ಟ್ರೋಕ್ ಆಗಿದೆ. ನಿಮಾನ್ಸ್ಗೆ ಹೋಗಿದ್ದಾರೆ, ಆಂಧ್ರದ ಚಿತ್ತೂರಿಗೆ ಹೋಗಿದ್ದಾರೆ, ಸರಿಯಾಗಿರಲಿಲ್ಲ. ಸರಿಯಾಗಿದ್ದು ಯಾವುದರಿಂದ? ಈ ಒಂದು ಪ್ರಾಡಕ್ಟಿಂದ. ಈ ಒಂದು ಪ್ರಾಡಕ್ಟ್ ಅಂತಂದ್ರೆ ಹೇಳಿದ್ನಲ್ಲ, ಈ ಪ್ರಾಡಕ್ಟ್ ಎಲ್ಲೋ ಅಮೇರಿಕನ್ನಿಂದ, ಬ್ರಿಟನ್ನಿಂದ, ಚೀನಾದಿಂದ ಬಂದಿದ್ದಲ್ಲ. ನಮ್ಮ ರಾಜ್ಯದ ರೈತರು, ಬಳ್ಳಾರಿಯ ರೈತರು ಬೆಳೆದಂಥ ಇದು, ವಿಜಯಪುರದ ಜೋಳ ಆಗ್ಬೋದು. ಸೊ ಈ ಥರ ಎಲ್ಲ ಜಿಲ್ಲೆಗಳಿಂದ ಬೇರೆ ಬೇರೆ, ಈಗ ಚಿಕ್ಕಮಗಳೂರಿನ ಮೆಣಸು ಆಗ್ಬೋದು, ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ಸ್ಥಳೀಯವಾಗಿ ಅದನ್ನು ವಿಶ್ವಮಟ್ಟದಲ್ಲಿ ಬೆಳೆಸುವಂಥ ದಿಸೆಯಲ್ಲಿ ಈಗ ದಿಲೀಪ್ ಅವರು ಕೆಲಸ ಮಾಡ್ತವ್ರೆ. ಅಂತಿಮವಾಗಿ ದಿಲೀಪ್ ಅವರು ತಂಡದ ಪರವಾಗಿ ನಾನು ಕೂಡ ಕೇಳ್ಕೊಳ್ಳೋದಿಷ್ಟೇ, ದಿಲೀಪ್ ಅವ್ರ ತಂಡ ಈಗ ಏನು ಮಾಡಿದೆ ಅಂತಂದರೆ ಕೆಲಸವನ್ನು ಮಾಡ್ತಿದೆ, ಈ ಊರಿನ ಜನಕ್ಕೆ ಕೆಲಸ ಕೊಟ್ಟಿದೆ. ಈಗ ರಾಜ್ಯದ ಜನಕ್ಕೆ ತಲುಪಿಸ್ಬೇಕು ಇದನ್ನು. ಯಾಕೆಂದರೆ ಒಳ್ಳೆಯ ಅಂಶವನ್ನು ತಲುಪಿಸೋಕೆ ಯಾರಾದ್ರೇನು, ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಇದು ಸರಿ ಅನಿಸಿದ್ರೆ ಶೇರ್ ಮಾಡಿ. ಈಗ ಅಂತಿಮವಾಗಿ ಯಾವ ಕಾಳಿಂದ ಏನೇನು ಲಾಭ ಅಂತ ಗೊತ್ತು, ಆದರೆ ದಿಲೀಪ್ ಅವರು ಯಾವ್ಯಾವುದರಿಂದ ಏನೇನು ಆರೋಗ್ಯಕ್ಕೆ ಲಾಭ ಇದೆ ಅಂತ. ಆರೋಗ್ಯ ಇಂಪಾರ್ಟೆಂಟ್ ತಾನೆ, ನಾವೀಗೆಲ್ಲ ಒದ್ದಾಟ ಮಾಡ್ತಿರೋದು ಕಳೆದ 6 ತಿಂಗಳಿಂದ ಆರೋಗ್ಯಕ್ಕಾಗಿ ತಾನೆ.
ಇದರಿಂದ ಯಾವ್ಯಾವ ರೀತಿ ಆರೋಗ್ಯಕ್ಕೆ ಲಾಭ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಬನ್ನಿ ಸರ್. ಏನೇನು ಲಾಭ ಆಗುತ್ತೆ ಸರ್ ಇದರಿಂದ? ಇದು 1 kg ಬಂದು 370 ರೂಪಾಯಿ ಸರ್, 369 ರೂಪಾಯಿ. 1 kg ಕುಡಿಯೋದ್ರೊಳಗೆ ಅಂದರೆ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ನೀರಿಗೆ 1 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಕದ್ರು ಬಿಟ್ಟು 5 ನಿಮಿಷ ಕುದಿಸಿ ಕುಡಿಬೇಕು ಸರ್. ಇದರಲ್ಲಿ ಬೆಲ್ಲ ಉಪ್ಪು ಏನಿರಲ್ಲ, ಅವ್ರು ಏನು ಬೇಕಾದ್ರೂ ಆ್ಯಡ್ ಮಾಡೋದು. 1 kg ಕುಡಿಯೋದ್ರೊಳಗೆ ಶುಗರು ಸಮೇತ ನಾರ್ಮಲಿಗೆ ಬರುತ್ತೆ. ವಿತಿನ್ ಎಷ್ಟೇ ಶುಗರ್ ಇದ್ರೂ ನಾರ್ಮಲ್ ಬರುತ್ತೆ. ಪ್ಲಸ್ಸು ಕೈಕಾಲು ನೋವು ಅಂತಿರ್ತಾರೆ, ಮೂಳೆ ನೋವು ಅಂತ, ಅದು ಖಾಲಿ 1 kgಲಿ ಕಡಿಮೆ ಆಗೋದು. 30 ದಿನ ಯೂಸ್ ಮಾಡೋದ್ರೊಳಗೆ ಅವ್ರ ದೇಹದ ಯಾವ ನೋವು ಸಮೇತ ಇರಲ್ಲ. ಕೆಲವ್ರು ಹೇಳ್ತಾರೆ ನನಗೆ 2 ಕಿಲೋಮೀಟ್ರ್ ಓಡಿದರೆ ಮಂಡಿ ನೋವು ಬರುತ್ತೆ, ಆ ನೋವು ಸಮೇತ ಇಲ್ದಂಗೆ ಆರಾಮಾಗಿ ಓಡ್ತಾರೆ. ಈ ಹಾರ್ಟ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು ಸರ್. ದಿಢೀರ್ನೆ ಗೊತ್ತೇ ಆಗಲ್ಲ ಯಾವ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರೆ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ತುಂಬ ಹಾರ್ಟ್ ಪ್ರಾಬ್ಲಮಿಗಂತೂ ತುಂಬ ಅನುಕೂಲ ಸರ್. ಇದು ಪದೇ ಪದೇ ನಿಶಕ್ತಿ ಆಗೋದು, ಜ್ವರ ಬರೋದು ಅದೆಲ್ಲ ಸಮೇತ ಅವಾಯ್ಡ್ ಆಗುತ್ತೆ. ಈಗ ಸ್ಟ್ರೋಕು, ಈ ಕ್ಯಾನ್ಸರು ಸರ್, ನೀವು ಕ್ಯಾನ್ಸರ್ಗೆ ಅದು ಕೈ ಬಿಟ್ಟಿದ್ರು ಸರ್, ಡಾಕ್ಟ್ರುಗಳೇ ಅವ್ರನ್ನ ಕಳಿಸ್ಬಿಟ್ಟಿದ್ರು, ಆಗಲ್ಲ ಬಿಡಿ ಅಂತ. ಅಂಥವ್ರು ಸಮೇತ ಯೂಸ್ ಮಾಡಿ 2 ವರ್ಷ, 2 ವರ್ಷ ಬದುಕಿದ್ರು. ಡಾಕ್ಟ್ರು ಕೈ ಬಿಟ್ಟಿದ್ದವರು ಸಮೇತ ಇದನ್ನು ಯೂಸ್ ಮಾಡಿ ಕ್ಯಾನ್ಸರ್ ಪೇಷೆಂಟು 2 ವರ್ಷ ಬದುಕಿದ್ರು ಸರ್. ಅಷ್ಟು ಎಫೆಕ್ಟ್ ಸರ್. ಶುಗರು, BP, ನಿಶಕ್ತಿ, ಸುಸ್ತು, ಗ್ಯಾಸ್ಟ್ರಿಕ್ಕು, ಕೈಕಾಲು ನೋವು, ಮೊಣಕಾಲು ನೋವು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ದೇಹದ ಪ್ರತಿಯೊಂದಕ್ಕೂ ಒಳ್ಳೆಯದು ಸರ್. ಇಂಥ ಕಾಯಿಲೆ ಅನ್ನಂಗಿಲ್ಲ ಸರ್. ಖಾಲಿ 1 kg, ಅದರೊಳಗೆ ಮೇಯ್ನು 1 kg ಕುಡಿಯೋದ್ರೊಳಗೆ ರಿಸಲ್ಟ್ ಬರುತ್ತೆ. 2 kg ಕುಡಿಬೇಕು, 6 ತಿಂಗಳು ಕುಡಿಬೇಕು, ಕಂಟಿನ್ಯೂಸ್ ಆಗಿ ಕುಡಿಬೇಕು ಅಂತ ಏನಿಲ್ಲ ಸರ್. 1 kg ಕುಡಿಯೋದ್ರೊಳಗೆ ಅವ್ರ ರಿಸಲ್ಟ್ ಗೊತ್ತಾಗುತ್ತೆ. ಎಸ್, 1 kg ಕುಡಿಯೋದ್ರಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ಎಸ್, ನೀವೇನು ಹೇಳ್ತೀರಾ ಸರ್? ನೀವು ಇದ್ರ ಬಗ್ಗೆ ಏನು ಮಾಹಿತಿ ಸರ್? ಈಗ ಇದ್ರ ಬಗ್ಗೆ ಮಾಹಿತಿ ಕೊಡೋದಂದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಪ್ರತಿಯೊಂದಕ್ಕೂ ಒಂದೊಂದು ಬ್ರ್ಯಾಂಡ್ ಮಾಡಿದ್ದೀವಿ. ಈಗ ಚಿಕ್ಕವ್ರಿಗೆ ನಮ್ಮ ಪ್ರಕಾರದಲ್ಲಿ, ಯಾಕೆಂದರೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ತಿಳ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ದೊಡ್ಡವ್ರಿಗೆ ಅವ್ರಿಗೆ ಏನು ಬೇಕೋ ಅದು ಮಾಡಿದ್ದೀವಿ. ದೊಡ್ಡವ್ರಿಗೆ 1 kgಲಿ ಸಿಗುತ್ತೆ ಮತ್ತು 1/2 kgಲಿ ಸಿಗುತ್ತೆ. ಆಮೇಲೆ ಯೂಸಸ್ ಏನಂದರೆ ದೊಡ್ಡವ್ರಿಗೆ ಸರ್ ಶುಗರು, BP, ಗ್ಯಾಸ್ಟ್ರಿಕ್ಕು ಮತ್ತು ಸುಸ್ತು, ಬೋನ್ಸು, ಸೌಕಳಿ ಮತ್ತು ಇದೆಲ್ಲ ಆಗುತ್ತಲ್ಲ, ಅದೆಲ್ಲ ಸ್ಕಿನ್ ಪ್ರಾಬ್ಲಮ್ಸು ಪ್ರತಿಯೊಂದು ಕ್ಯೂರ್ ಆಗುತ್ತೆ ಸರ್. ರೆಗ್ಯುಲರಾಗಿ ಡೈಲಿ 2 ಟೈಮ್ ಮಾಡ್ಕೊಂಡು ಕುಡಿಬೇಕು ಸರ್ ಅಷ್ಟೇ. 1 ಟೀ ಸ್ಪೂನ್ ಹಾಕಿ, 1 ಲೋಟ ನೀರಿಗೆ 1 ಟೀ ಸ್ಪೂನ್ ಹಾಕಿ 5 ರಿಂದ 6 ನಿಮಿಷ ಕುದಿಸಿ ಕುಡಿಬೇಕು. ನೀವು ಅದರಲ್ಲಿ ಯಾವುದೇ ಥರ ಕೆಮಿಕಲ್ ಇರಲ್ಲ ಮತ್ತು ಏನೂ ಇಂಗ್ರೀಡಿಯೆಂಟ್ಸ್ ಇರಲ್ಲ. ನಿಮ್ಗೆ ಏನು ಬೇಕಾದ್ರೆ ಬೆಲ್ಲ ಮತ್ತು ಹೇಳುವಲ್ಲ, ಇದರಲ್ಲಿ 1% ಅಲ್ಲ, ಪಾಯಿಂಟ್ ಸಮಥಿಂಗಲ್ಲೂ ಸಹ ನಿಮ್ಗೆ ಯಾವುದೂ ಇಲ್ಲ. ಹೇಳಿದಲ್ಲ, ಈ ಕಾಳು ಏನಿದಿಲ್ಲ, ಸಜ್ಜೆ, ಇದೆಲ್ಲವೂ ಸಹ ಪ್ಯೂರ್ ತಂದಿದ್ದನ್ನ ಹಾಕ್ತಾರೆ. ಇದಕ್ಕೆ ಯಾವುದೇ ರೀತಿ ಹ್ಯಾಡ್ ಮಾಡಲ್ಲ. ಆಮೇಲೆ ಸರ್, ಈಗ ಈ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮ್ಗೆ ಎಲ್ಲಿ ಇದನ್ನು ಎಲ್ಲ ಕಲ್ತ್ರಿ ಅಂತ? ಸರ್, ಇದು ಆಲ್ಮೋಸ್ಟ್ ಆಲ್ ಕಲ್ತಿದ್ದು ನಮ್ಮ ಮನೆಯವರ ಅಮ್ಮನಿಂದ, ಮೇನ್ ಅಲ್ಲಿಂದಲೇ ಬೇಸಿಕ್ ಬಂದಿದ್ದು. ಅದನ್ನು ನಾವು ಸ್ಟಾರ್ಟಿಂಗು ಅದನ್ನು ಪೌಡ್ರ್ ಮಾಡಿದ್ವಲ್ಲ, ನಾವೇ ಯೂಸ್ ಮಾಡ್ತಾ, ನಮ್ಮ ಅತ್ತೆಯವ್ರ ಮನೆಯವ್ರು ಯೂಸ್ ಮಾಡೋರು. ಅದು ಕೆಲವೊಂದು ಡಾಕ್ಟ್ರುಗಳಿಗೆ ಕೊಡ್ತಾ, ನಾನು ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದೆ ಸರ್, ಅದನ್ನು ಕೆಲವು ಡಾಕ್ಟ್ರುಗಳಿಗೆ ಅದು kg ಲೆಕ್ಕದಲ್ಲಿ ಕೊಡ್ತಾಯಿದ್ದೆ, ಹಿಂಗೆ ಪ್ಯಾಕಿಂಗ್ ಕೊಡ್ತಿರಲಿಲ್ಲ. ಫಸ್ಟು ಡಾಕ್ಟ್ರಿಂದಲೇ ಅಪ್ರೋಚ್ ಆಗಿ ರೆಡಿಯಾಗಿರೋದು ಸರ್ ಇದು. ಎಸ್, ಭಾಳ ಇಂಟ್ರೆಸ್ಟಿಂಗ್. ಅಂದರೆ ಇವರ ಅತ್ತೆ ಇದನ್ನು ರೆಡಿ ಮಾಡ್ತಿರ್ತಾರೆ, ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ಕವರಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಡಾಕ್ಟ್ರು ಕೊಡ್ತಿರ್ತಾರೆ. ಡಾಕ್ಟ್ರು ಪೇಷಂಟ್ಗೆ ಸಂಬಂಧಪಟ್ಟವ್ರು ಕೊಟ್ಟಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಗೊತ್ತಾದ್ಮೇಲೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಅದನ್ನು ಬ್ರ್ಯಾಂಡ್ ಮಾಡೋ ಕಡೆ ಓಡ್ತಾರೆ. ಆ ಬ್ರ್ಯಾಂಡ್ ಮಾಡೋ ಕಡೆ ಹೊರಟಾಗಲೇ ಉದ್ಭವವಾಗಿದೆ ಈ ಜೂನಿಯರ್ ಜೀನಿ. ಸೊ ಹಾಗಾಗಿ ಯಾಕೆ ಸರ್ ಈ ಹೆಸರಿಟ್ರಿ, ಏನು ವಿಶೇಷ? ಸರ್, ಜೀನಿ ಬಂದ್ಬಿಟ್ಟು 5 ಅಕ್ಷರ, JEE ಬಂದು ಜೀವಿತ ಅಂತ ನನ್ನ ಮಗಳ ಹೆಸರು ಸರ್. ಜೀವಿತ ನನ್ನ ಮಗಳು. ನೀವು NI ಬಂದ್ಬಿಟ್ಟು ನಿತಿನ್, ಇದು ನಮ್ಮ ಅಣ್ಣನ ಮಗ ಸರ್. ಇದು ನಮ್ಮ ಅಣ್ಣನ ಮಗ. ಇಬ್ರದ್ದು ಸೇರಿ ಯಾಕೆ ಬ್ರ್ಯಾಂಡ್ ಮಾಡಬಾರ್ದು, ಅವ್ರದ್ದೇ ಹೆಸರು ಯಾಕೆ ಬ್ರ್ಯಾಂಡ್ ಮಾಡಬಾರ್ದು ಅಂತಂದು 2 ಸೇರಿಸಿ ಜಿನಿ ಅಂತ ಸರ್. ಇದು ಜೀನಿ, ಹೌದು ಸರ್, ಇದು ಜೀನಿಯರ್ ಜೂನಿ ಸರ್. ಇದು ಮಕ್ಕಳಿಗಂತೂ ಫೇವರೇಟ್ ಸರ್. ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಸುಸ್ತಿರಲ್ಲ, ನಿಶಕ್ತಿ ಇರಲ್ಲ, ಬುದ್ಧಿ ಚುರುಕಾಗುತ್ತೆ. ಇನ್ನೊಂದಂದ್ರೆ ಆರ್ಗ್ಯಾನಿಕ್, 100% ಆರ್ಗ್ಯಾನಿಕ್, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಭಾಳ ಖುಷಿ ವಿಷಯ ಅಂತ ಆಗಲಿ ಹೇಳಿದಲ್ಲ, ಯರಗುಂಟೆ, ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರಗುಂಟೆ ಇವತ್ತು ಬರೀ ಯರಗುಂಟೆಗೆ ಸೀಮಿತ ಆಗಿಲ್ಲ. ಯರಗುಂಟೆ ಇದೀಗ ವಿಶ್ವಮಟ್ಟದಲ್ಲಿ ಹೆಸರು ಮಾಡುವಂಥ, ಅಂದರೆ ವಿಶ್ವಮಟ್ಟದ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ದೊಡ್ಡ ಸಾವಿರಾರು ಕೋಟಿ ಖರ್ಚು ಮಾಡಿ ಎಲ್ಲ TVಯಲ್ಲೂ ಎಲ್ಲ ಕಡೆ ಅಡ್ವರ್ಟೈಸ್ ಕೊಡುವಂಥ ಶಕ್ತಿ ಇಲ್ಲ. ಜನಗಳೇ ತಲುಪಬೇಕು ಅಂತ ನಾವು ಉದ್ದೇಶ. ನೀವುಗಳೇ ಈ ಅಡ್ವರ್ಟೈಸ್ ಮಾಡಬೇಕು. ಯಾಕೆಂದರೆ ನಿಮ್ಗೆ ಗೊತ್ತು, ಇದನ್ನು ಟೆಸ್ಟ್ ಮಾಡಿ ಇನ್ನೆಲ್ಲೋ ಟೆಸ್ಟ್ ಮಾಡಿ ಮಾಡೋದಲ್ಲ. ವಾಸ್ತವವಾಗಿ ನಮ್ಮ ಮನೆಯಲ್ಲಿ ಹೇಳಿದಲ್ಲ, ಅಜ್ಜ ಅಜ್ಜಿ ಮುತ್ತಾತ ಏನು ರೆಡಿ ಮಾಡಿ ಆರೋಗ್ಯವಾಗಿದೆಲ್ಲ ಗಟ್ಟಿಮುಟ್ಟಾಗಿ ಆಯಸ್ಸು ಜಾಸ್ತಿ ಮಾಡಿಕೊಂಡು ಆ ದಿಸೆಯಲ್ಲಿ ಮಾಡಿರ್ತಕ್ಕಂಥದ್ದು ಇದು 100% ಆರ್ಗ್ಯಾನಿಕ್. ನೀವು ಸಹ ಇದನ್ನು ಪ್ರಮೋಟ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಅಪೀಲ್ ಮಾಡ್ತಾ ಇರೋದನ್ನು ಆಗಲೇ ಅವಾಗಿಂದ ಇದನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಡೀಲರ್ಶಿಪ್ ಕೊಡಲಿಕ್ಕೆ ಮುಂದಾಗಿದ್ದಾರೆ ದಿಲೀಪ್ ಅವರು. ಈ ಹಿನ್ನೆಲೆ ನಿಮಗೆ ದಿಲೀಪ್ ಅವ್ರ ನಂಬರೆಲ್ಲ ಡಿಸ್ಪ್ಲೇ ಮಾಡ್ತೀನಿ, ನೀವು ನಿಮ್ಗೆ ನೋಡ್ತೀರ, ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ಇವ್ರನ್ನ ಸಂಪರ್ಕ ಮಾಡಿ. ಕೆಲವರು ಇದನ್ನು ಆರೋಗ್ಯಕ್ಕೆ ತಗೋಬೋದು, ಇನ್ನೊಂದು ಅವರ ವೃತ್ತಿ ಬದುಕಿಗೆ ಇದನ್ನು ಅಳವಡಿಸ್ಕೋಬೋದು. ಅಂತಂದರೆ ಇದನ್ನು ಪರ್ಚೇಸ್ ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ನೀವು ಇದಕ್ಕೆ ಡೀಲರ್ ಆಗ್ಬೋದು, ಸೇಲ್ಸ್ ಮಾಡ್ಬೋದು. ಆರೋಗ್ಯದ ವಿಷಯ ಎಲ್ಲರೂ ಸಹ ಹೇಳಿದಲ್ಲ, ಕೊರೋನಾ ಸಂದರ್ಭದಲ್ಲಿ 2 ರೀತಿಯ ಬಿಸ್ನೆಸ್ ಆಯಿತು. ಒಂದು ಮೆಡಿಕಲ್, ಮತ್ತೊಂದು ಈ ಥರದ ಆರೋಗ್ಯಕರ ಆರ್ಗ್ಯಾನಿಕ್ ಫುಡ್ ಆಗ್ಬೋದು ಈ ಥರದ್ದು. ಹೀಗಾಗಿ ಈ ದಿಸೆಯಲ್ಲಿ ಎಲ್ಲರೂ ಸಹ ಯೋಚನೆ ಮಾಡಿ
ಇವ್ರನ್ನ ಸಂಪರ್ಕ ಮಾಡಿ. ಏನು ಹೇಳ್ತೀರಾ ಸರ್ ಈ ಸಂಬಂಧಪಟ್ಟಾಗ ನೀವು? ಸರ್ ಖಂಡಿತ ಸರ್, ಸಂಪರ್ಕ ಮಾಡಿ. ಈಗ ಪ್ರತಿಯೊಬ್ಬರಿಗೂ ನಾವು ಈಗ ಇಲ್ಲಿಂದನೇ ನಾವೆಲ್ಲ ಅಡ್ವರ್ಟೈಸ್ ಮಾಡೋಷ್ಟು ದೊಡ್ಡದಾಗಿಲ್ಲ. ನಾವು ಈ ಒಂದೊಂದು ಸ್ಟೆಪ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆದರೆ, ಜನಗಳಿಂದ ನಮ್ಗೆ ಹೆಲ್ಪ್ ಆದರೆ, ಜನಕ್ಕೂ 4 ಜನಕ್ಕೂ ಹೆಲ್ಪ್ ಆಗುತ್ತೆ. ಈಗ ಕೆಲಸ ಇಲ್ಲ, ಕೆಲವೆಲ್ಲ ಕೆಲಸಗಳು ಕಳ್ಕೊಂಡಿದ್ರೆ ಈಗ ಅವ್ರಿಗೂ ಯೂಸ್ ಆಗುತ್ತೆ. ಮಾರ್ಕೆಟಿಂಗ್ ಮಾಡ್ಬೋದು, ಮತ್ತು ಇದು ಮಾಡ್ಬೋದು, ಡೀಲರ್ಶಿಪ್ ತೊಗೋಬೋದು. ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ ಸರ್. ಎಸ್, ಆಗಲೇ ಹೇಳಿದಂತೆ ಇದು ಯಾವುದೋ ಸುಮ್ಮನೆ ಯಾವುದೋ ಒಂದು ಚೀನಾದಿಂದಲೋ US ಇಂದಲೋ ಬಂದಂಥ ಪ್ರಾಡಕ್ಟ್ನ ನಿಂತ್ಕೊಂಡು ಗಂಟೆಗಟ್ಟಲೆ ಭಾಷಣ ಮಾಡಿ ಅದನ್ನು ನಂಬಿಕೆ ಬಿಡಿಸುವಂಥ ಅವಶ್ಯಕತೆ ಇಲ್ಲ. ಈ ಸಜ್ಜೆ, ನವಣೆ, ಕಾಳು ಇವನ್ನೆಲ್ಲ ಹಾಕಿ ಮಾಡಿದ್ದಾರೆ ಅಂದರೆ ಅಷ್ಟು ಜನ ಕೇಳ್ತಾ ಇದ್ದಾರೆ ಇವತ್ತು ಅದನ್ನು. ಸೊ ಹಾಗಾಗಿ ನಿಮ್ಗೆ ಯಾರಿಗಾರು ಈ ವಿಡಿಯೋ ನೋಡ್ತಿರೋರಿಗೆ ಆಸಕ್ತಿ ಇದ್ದರೆ ಇದನ್ನು ಮಾರ್ಕೆಟಿಂಗ್ ಮಾಡಬೇಕು, ಇದರಿಂದ ನೀವು ಸಹ ಹೆಲ್ಪ್ ಆಗುತ್ತೆ, ನಿಮಗೂ ಸಹ ಉದ್ಯೋಗ ಸಿಗುತ್ತೆ, ಒಳ್ಳೆಯ ಆರೋಗ್ಯಕರ ಆರ್ಗ್ಯಾನಿಕ್ ಫುಡ್ಡು ಇಡೀ ರಾಜ್ಯಕ್ಕೆ ತಲುಪುತ್ತೆ. ಬರೀ ಕರ್ನಾಟಕ ಅಂತಲ್ಲ, ಈಗ ಉದಾಹರಣೆಗೆ ನಮ್ಮ ವ್ಯೂವರ್ಸು ಬಹುತೇಕ ಒಂದು 1% 2% ಅಮೆರಿಕಾದಲ್ಲಿದ್ದಾರೆ, ಮತ್ತು UAEನಲ್ಲಿದ್ದಾರೆ, ಅರಬ್ ಕಂಟ್ರಿನಲ್ಲಿದ್ದಾರೆ. ಎಲ್ಲೆಲ್ಲಿ ನೋಡ್ತಿದ್ದಾರೆ ಎಲ್ರಿಗೂ ಸಹ ಇದನ್ನು ತಲುಪಿಸುವಂಥ ಕೆಲಸ ಆಗಬೇಕು. ಸಾಧ್ಯವಾದಷ್ಟು ನಮ್ಮ ಈ ಯರಗುಂಟೆ ಗ್ರಾಮದ ದಿಲೀಪ್ ಅವರ ಮತ್ತು ಆ ತಂಡದ ಈ ಒಂದು ಪ್ರಾಡಕ್ಟನ್ನು ವಿಶ್ವ ಮಟ್ಟದಲ್ಲಿ ಬೆಳೆಸೋ ಕಡೆ ನಾವೆಲ್ಲ ಸಹಕಾರ ಕೊಡೋಣ. ಆಗಲೇ ಹೇಳಿದಂತೆ ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ, ಈ ವೋಕಲ್ ಟು ಗ್ಲೋಬಲ್ ಅಂತ. ಲೋಕಲ್ ಟು ಗ್ಲೋಬಲ್ ಅಂದರೆ ಸ್ಥಳೀಯವಾದಂಥ ಈ ಒಂದು ವಸ್ತುಗಳನ್ನ ನಾವು ಗ್ಲೋಬಲ್ ಮಟ್ಟಕ್ಕೆ ಬ್ರ್ಯಾಂಡಿಂಗ್ ಮಾಡಬೇಕು. ಬ್ರ್ಯಾಂಡಿಂಗ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನೀವುಗಳು ಮಾತ್ರ ಇದ್ದೀರಾ. ದಿಲೀಪ್ ಅವರು ಮತ್ತು ನಾವೆಲ್ಲ ನಂಬಿರೋದು ನಿಮ್ಮನ್ನೇ. ಹಾಗಾಗಿ ದಿಲೀಪ್ ಅವರಿಗೆ ಸಹಾಯವಾಗಿ, ದಿಲೀಪ್ ಅವ್ರ ತಂಡಕ್ಕೆ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಇವರಿಗೆ ಫೋನ್ ನಂಬರ್ ಡಿಸ್ಪ್ಲೇ ಆಗುತ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊರಿಯರ್ ಮಾಡ್ತಾರೆ. ನಿಮ್ಮಲ್ಲಿ ಯಾರು ಆಸಕ್ತಿ ಇದ್ದವರು ಇದನ್ನು ಉದ್ಯಮ ಶುರು ಮಾಡಬೇಕು ಅಂದರೆ, ಲೈಕ್ ನಾವು ಇದು ಫ್ರಾಂಚೈಸಿ ತೊಗೋಬೇಕು, ನಾನೆಲ್ಲೋ ಬಳ್ಳಾರಿಯವನು, ನಾನೆಲ್ಲೋ ಮಂಗಳೂರವನು, ನಾನೆಲ್ಲೋ ಬೆಂಗಳೂರವನು ಅಂತ ಇದ್ದರೆ ಖಂಡಿತವಾಗಿ ಇವ್ರ ಹತ್ರ ಬೈ ಮಾಡಿ ಅದನ್ನು ನೀವು ಸೇಲ್ ಮಾಡ್ಬೋದು. ಆರೋಗ್ಯಕರ ಸಮಾಜಕ್ಕೆ ಆರೋಗ್ಯವಾದಂಥ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಇಂತಹ ಆಹಾರ ಪದಾರ್ಥಗಳನ್ನ ನಾವು ತಿನ್ನೋದ್ರಲ್ಲಿ ಯಾವುದೇ ರೀತಿಯ ನಮಗೆ ನಷ್ಟ ಇಲ್ಲ, ಲಾಭನೇ ಹೆಚ್ಚು. ಸೊ ಇದಿಷ್ಟು ಈ ಕ್ಷಣದ ಈ ಹೊತ್ತಿನ ವಿಶೇಷವಾಗಿತ್ತು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.